ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಿಂಪ್ಲಿ ಮ್ಯಾಥ್ಸ್. ಇವತ್ತು ಸ್ಟೂಡೆಂಟ್ಸ್ ಲಾಸ್ಟ್ ಟೈಮ್ ನಾವು ನೋಡಿದಂತಹ ವಿಡಿಯೋನ ಕಂಟಿನ್ಯೂಯೇಷನ್ ಪಾರ್ಟ್ನ ಇವತ್ತು ನೋಡೋಣ. ಲಾಸ್ಟ್ ಟೈಮ್ ನಾವೇನು ನೋಡಿದ್ವಿ, ಮಾಡ್ಯುಲಸ್ ಫಂಕ್ಷನ್ನಲ್ಲಿ ಒನ್ ಒನ್ ಆನ್ ಟು ಆಗುತ್ತಾ ಅಂತೇಳಿ ನೋಡಿದ್ವಿ. ಸೊ ಈಗ ಸಿಗ್ನಮ್ ಫಂಕ್ಷನಲ್ಲಿ ಒನ್ ಒನ್ ಆನ್ ಟು ಆಗುತ್ತಾ ಅಂತೇಳಿ ನೋಡ್ತಾ ಇದ್ದೀವಿ. ಸೊ ಇಲ್ಲಿ ಸಿಗ್ನಮ್ ಫಂಕ್ಷನ್ ಅಂದರೆ ಆ್ಯಸ್ ಯು ನೋ ಬರೋದು ಮೂರು ಔಟ್ಪುಟ್ಟು. ಒಂದು ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು -1 ಬರುತ್ತೆ ಯಾವಾಗ ಎಕ್ಸ್ ಎಸ್ ಲೆಸ್ ದ್ಯಾನ್ 0 ಇದ್ದಾಗ. ಸಾರಿ, ಎಕ್ಸ್ ಲೆಸ್ ದ್ಯಾನ್ 0 ಇದ್ದಾಗ -1 ಬರುತ್ತೆ. 0 ವೆನ್ ಎಕ್ಸ್ ಇಸ್ ಈಕ್ವಲ್ ಟು 0 ಆ್ಯಂಡ್ 1 ವೆನ್ ಎಕ್ಸ್ ಇಸ್ ಗ್ರೇಟರ್ ದ್ಯಾನ್ 0. ಓಕೆ, ಸೊ ಐ ಹೋಪ್ ನಿಮಗಿದು ಅರ್ಥ ಆಗಿದೆ ಅನಿಸುತ್ತೆ. ನೆಗೆಟಿವ್ ಇದ್ದಾಗೆಲ್ಲ -1 ಬರುತ್ತೆ, ಪಾಸಿಟಿವ್ ಇದ್ದಾಗೆಲ್ಲ 1 ಬರುತ್ತೆ, 0 ಇರೋವಂಥ ಎಲ್ಲ ಟರ್ಮ್ಸ್ಗೂ 0 ಅಂತೇಳಿ ಔಟ್ಪುಟ್ ಬರುತ್ತೆ. ಓಕೆನಾ? ಸೊ ಈಗ ನಾನು ಇದನ್ನು ಒನ್ ಒನ್ ಆನ್ ಟು ಆಗುತ್ತಾ ಅಂತೇಳಿ ನೋಡೋಣ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಫಸ್ಟು ಒಂದು ನಂಬರ್ನ ತಗೊಳ್ತೀನಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು 1, x1 ಇಸ್ ಈಕ್ವಲ್ ಟು 1 ಆ್ಯಂಡ್ x2 ಇಸ್ ಈಕ್ವಲ್ ಟು 2 ಅಂತೇಳಿ ತಗೊಳ್ಳೋಣ. ಸಿ ಎಫ್ ಆಫ್ 1 ಏನು ಬರುತ್ತೆ? ಸಿನ್ಸ್ 1 is a positive integer, we know 1 is 1. I mean f of 1 is f of 1. ಹಾಗಾದರೆ ಎಫ್ ಆಫ್ 2ನಲ್ಲಿ 2 ಕೂಡ ಪಾಸಿಟಿವ್, ಹಾಗಾಗಿ 1 ಬರುತ್ತೆ. ದೇರ್ ಫೋರ್ ಎಫ್ ಆಫ್ 1 ಇಸ್ ಈಕ್ವಲ್ ಟು ಎಫ್ ಆಫ್ 2. ಕರೆಕ್ಟಾ? ಅಂದರೆ ಏನರ್ಥ, ಎಫ್ ಆಫ್ 1 ಮತ್ತು ಎಫ್ ಆಫ್ 2 ಎರಡಕ್ಕೂ ಸೇಮ್ ಆನ್ಸರ್, ಸೇಮ್ ಔಟ್ಪುಟ್ ಬರ್ತಿದೆ ಅಂತೇಳಿ ಅರ್ಥ. ಹಾಗಾದರೆ ಇದು 1 ಆಗುತ್ತಾ? ಚೂರು ಯೋಚನೆ ಮಾಡಿ ನೋಡಿ. ದೇರ್ ಫೋರ್ ಎಫ್ ಈಸ್ ನಾಟ್ 1. ಅರ್ಥ ಆಗ್ತಿದೆಯಾ? ನೆಕ್ಸ್ಟು ಆನ್ ಟು ಫಂಕ್ಷನ್ ಆಗುತ್ತೋ ಇಲ್ಲೋ ಅಂತೇಳಿ ನೋಡೋಣ. ಸಿ ಆ್ಯಕ್ಚುಲಿ ಅವರು ಫಂಕ್ಷನ್ ಕೊಟ್ಟಿರೋದು ಏನಂತ ಕೊಟ್ಟಿದ್ದಾರೆ, ಎಫ್ ಈಸ್ ಫ್ರಮ್ ಆರ್ ಟು ಆರ್ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಇದು ಕೋಡೊಮೈನ್. ಯಾವಾಗಲೂ ಆನ್ ಟು ಫಂಕ್ಷನ್ ಅಂದರೆ ಏನಂತ ಹೇಳಬೇಕು, ಕೋಡೊಮೈನ್ ರೇಂಜ್ಗೆ ಈಕ್ವಲ್ ಆಗುತ್ತಾ ನೋಡಬೇಕು. ಈಕ್ವಲ್ ಆದರೆ ಮಾತ್ರ ಆಂಟೋ, ಇಲ್ಲ ಅಂದರೆ ಆಂಟೋ ಅಲ್ಲ. ಸೊ ಇಲ್ಲಿ ಈಕ್ವಲ್ ಆಗುತ್ತಾ ನೋಡೋಣ. ರೇಂಜ್ ಆಫ್ ದಿ signum function is always -1, 0, 1. But we know that this is not equal to r. Yes or no? ಸೊ ಇದು ಆರಿಗೆ ಈಕ್ವಲ್ ಅಲ್ಲ ಅಂತ ಹೇಳಿದ್ರೆ ಈ ರೇಂಜು ಕೋಡೊಮೈನ್ಗೆ ಈಕ್ವಲ್ ಆಗಲ್ಲ. ಕರೆಕ್ಟಾ? ಹಾಗಾದರೆ ಇದನ್ನು ಆಂಟೋ ಫಂಕ್ಷನ್ ಅಂತ ಹೇಳೋಕ್ಕಾಗತ್ತಾ? ನೋ. ವೆರಿ ಗುಡ್. ಆಂಟೋ ಅಂತ ಹೇಳೋಕ್ಕೆ ಬರಲ್ಲ. ದೇರ್ ಫೋರ್ ಎಫ್ ಈಸ್ ನಾಟ್ ಆಂಟೋ. ಸೊ ಎಫ್ ಈಸ್ ನಾಟ್ 1, ಎಫ್ ಈಸ್ ನಾಟ್ ಆಂಟೋ. ಅಲ್ಲಿಗೆ ಈ ಪ್ರಾಬ್ಲಮ್ ಮುಗಿಯುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ಏನು ಅಂತ ಹೇಳಿ ನೋಡೋಣ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಎ ಇಸ್ ಈಕ್ವಲ್ ಟು 1, 2, 3, ಬಿ ಇಸ್ ಈಕ್ವಲ್ ಟು 4, 5, 6, 7, ಎಫ್ ಇಸ್ ಈಕ್ವಲ್ ಟು 1, 4, 2, 5, 3, 6. Be a function from a to b. Show that f is 1, 1. ಆ್ಯಕ್ಚುಲಿ ತುಂಬ ಈಸಿ. ಇದನ್ನು ನಾವು ಡಯಾಗ್ರಾಮಿಕಲಿ ಡಿಪಿಕ್ಟ್ ಮಾಡೋಣ. ಸಿ ದಿಸ್ ಇಸ್ ಎ, ಆಯಿತಾ? ನೆಕ್ಸ್ಟ್ ದಿಸ್ ಇಸ್ ಬಿ. ಸೊ ಎನಲ್ಲಿ ಏನೇನೆಲ್ಲ ಎಲಿಮೆಂಟ್ ಇದೆ? 1, 2, 3. ಬಿನಲ್ಲಿ ಏನೇನೆಲ್ಲ ಇದೆ? 4, 5, 6, 7. ಹಾಗಾದರೆ ಫಂಕ್ಷನ್ಸ್ ಯಾವ ಥರ ಇದೆ ನೋಡಿ. 1ಇಂದ 4ಗೆ ಒಂದು ಮ್ಯಾಪಿಂಗ್ ಇದೆ, ಆ್ಯಂಡ್ 2ಇಂದ 5ಗೆ ಒಂದು ಮ್ಯಾಪಿಂಗ್ ಇದೆ, ಆ್ಯಂಡ್ 3ಇಂದ 6ಗೆ ಒಂದು ಮ್ಯಾಪಿಂಗ್ ಇದೆ. ಹಾಗಾದರೆ ಇದು 1 ಆಗುತ್ತಾ? ಇದರಲ್ಲಿರೋ ಎಲ್ಲ ಎಲಿಮೆಂಟ್ಗೂ ಓನ್ಲಿ 1 ಇಮೇಜ್ ಇದೆ. ಕರೆಕ್ಟಾ? 1 ಇಮೇಜ್ ಇದೆ. ಹಾಗಾದರೆ ಇದನ್ನು 1 ಅಂತೇಳಿ ಹೇಳ್ಬೋದಾ? ಎಸ್. ದಿಸ್ ಈಸ್ ಎಫ್ ಈಸ್ 1. ಕರೆಕ್ಟ್? ಸೊ ಇದು ನಿಮಗೆ ಅರ್ಥ ಆಯ್ತಾ? ನೆಕ್ಸ್ಟ್ ಪ್ರಾಬ್ಲಮಿಗೆ ಹೋಗೋಣ. 7th ಒನ್ ಪ್ರಾಬ್ಲಮ್ನಲ್ಲಿ 2 ಸಬ್ ಪ್ರಾಬ್ಲಮ್ ಇದೆ. ಇದನ್ನು ಏನು ಮಾಡಬೇಕು ಅಂದರೆ 1 ಆನ್ ಟು ಆಗುತ್ತಾ ಅಂತೇಳಿ ಚೆಕ್ ಮಾಡಬೇಕು. 2 ಆದರೆ ಅದನ್ನು ಬೈಜೆಕ್ಟಿವ್ ಅಂತ ಹೇಳಿ ಹೇಳ್ತೀವಿ. ಇದು ಬೈಜೆಕ್ಟಿವ್ ಆಗುತ್ತೋ ಇಲ್ಲೋ ನೋಡೋಣ. ಫಸ್ಟ್ ಒನ್ ಏನಂತ ಕೊಟ್ಟಿದ್ದಾರೆ ನೋಡಿ. ಫಸ್ಟ್ ಒನ್ ಏನಂತ ಕೊಟ್ಟಿದ್ದಾರೆ, ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 3 - 4x. ಕರೆಕ್ಟಾ? ಸೊ ನಾನೇನು ಮಾಡ್ತೀನಿ, ಎಫ್ ಇಸ್ ಫ್ರಮ್ ಆರ್ ಟು ಆರ್ ಅಂತ ಇದೆ. ಈ ಆರಿಂದ ನಾನು 2 ನಂಬರ್ ತೊಗೊಳ್ತೀನಿ, x1, x2, ವಿಚ್ ಇಸ್ ಬಿಲಾಂಗ್ಸ್ ಟು ಆರ್. ಓಕೆ, ಇದು ಯಾವುದು? ಡೊಮೈನ್ ಆರ್. ಓಕೆನಾ? ನೆಕ್ಸ್ಟ್
ಈಗ ಕನ್ಸಿಡರ್ ಎಫ್ ಆಫ್ x1 is equal to ಎಫ್ ಆಫ್ x2. ಆ್ಯಸ್ ಯು ನೋ ಇದನ್ನು ನಾವು 1 ಅಂತೇಳಿ ಹೇಳಬೇಕು ಅಂದರೆ ಲಾಸ್ಟಿಗೆ ನಮಗೆ x1 ಈಕ್ವಲ್ ಟು x2 ಅಂತ ಗೊತ್ತಾಗಬೇಕು. ಸೊ ಎಫ್ ಆಫ್ ಎಕ್ಸ್ ಅಂತ ಹೇಳಿದರೆ ಏನು 3 ಮೈನಸ್ 4x. ಹಾಗಾದರೆ ಎಫ್ ಆಫ್ x1 ಅಂದರೆ 3 ಮೈನಸ್ 4x1 ಇಸ್ ಈಕ್ವಲ್ ಟು 3 ಮೈನಸ್ 4x2. ಯಾವುದಕ್ಕೆ? ಎಫ್ ಆಫ್ x2ಗೆ. 3 ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ ನಮಗೆ ಮೈನಸ್ 4x1 ಇಸ್ ಈಕ್ವಲ್ ಟು ಮೈನಸ್ 4x2 ಉಳಿಯುತ್ತೆ. ಸೊ ಇಲ್ಲಿ ಮೈನಸ್ 4x ಮೈನಸ್ 4 ಕ್ಯಾನ್ಸಲ್ ಆಗುತ್ತೆ. ಹಾಗಾದರೆ ನಮಗೆ x1 ಈಕ್ವಲ್ ಟು x2 ಉಳಿತು. ಓಕೆನಾ? ಹಾಗಾಗಿ ಎಫ್ ಈಸ್ 1 ವೆರಿ ಗುಡ್. ನೆಕ್ಸ್ಟ್ ಇದು ಆಂಟೋ ಆಗುತ್ತಾ ಅಂತೇಳಿ ಚೆಕ್ ಮಾಡೋಣ. ಆಂಟೋ ಆಗುತ್ತಾ ಅಂತೇಳಿ ಚೆಕ್ ಮಾಡೋದಕ್ಕೆ ನಾವು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ವೈ ಅನ್ನೋದನ್ನು ಆರ್ನಲ್ಲಿ ಕನ್ಸಿಡರ್ ಮಾಡ್ತೀವಿ. ಇದು ಯಾವ ಆರು? ಕೋಡೊಮೈನ್ ಆರ್. ಕರೆಕ್ಟಾಗಿ ನೋಡಿ, ಇಲ್ಲಿ ನಮಗೆ ಕೋಡೊಮೈನ್ ಏನಿದೆ ಅಂತ ನೋಡಿ, ಕೋಡೊಮೈನ್ ಆರೇ ಇದೆ ಅಲ್ವಾ? ಹಾಗಾದರೆ ಇಲ್ಲೂ ಕೂಡ ನಾವು ಕೋಡೊಮೈನ್ನ ಆರ್ ಅಂತೇಳಿ ತಗೊಳ್ತೀವಿ. ಆ್ಯಕ್ಚುಲಿ ವಾಟ್ ಇಸ್ ದಿಸ್? ನಾನು ಇಲ್ಲಿ ಬರಿತೀನಿ. ಏನಿದೆ ಆ್ಯಕ್ಚುಲಿ ಇದೇನು ಅಂತ ಹೇಳಿದರೆ, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ವೈ, ವಿಚ್ ಇಂಪ್ಲೈಸ್ ದಟ್ ಎಫ್ ಆಫ್ ಎಕ್ಸ್ ಅಂದರೆ ಏನು? 3 ಮೈನಸ್ 4x ಅಲ್ವಾ? ಅದೇ ಕೊಟ್ಟಿರೋದು, ವಿಚ್ ಇಸ್ ಈಕ್ವಲ್ ಟು ವೈ. ಈಗ ವೈನ ಈ ಕಡೆಗೆ ಶಿಫ್ಟ್ ಮಾಡ್ತೀನಿ, ಮೈನಸ್ 4xನ ಈ ಕಡೆಗೆ ಶಿಫ್ಟ್ ಮಾಡ್ತೀನಿ. ಓಕೆನಾ? ಬಟ್ ರಿಮೆಂಬರ್ ಒನ್ ಥಿಂಗ್, ಈ ಈಕ್ವಲ್ಸ್ ಇದೆಯಲ್ಲ, ಇದು ಒಂಥರ ಖತರ್ನಾಕು. ಈ ಈಕ್ವಲ್ಸಿಂದ ಏನಾದರೂ ನಂಬರ್ಸ್ನ ಆ ಕಡೆ ಈ ಕಡೆಗೆ ನೀವು ಬದಲಿ ಮಾಡ್ತಾ ಇದ್ದೀರಾ ಅಂದರೆ ಅದರ ಸೈನ್ ಅಂದರೆ ನೆಗೆಟಿವ್ ಇತ್ತು ಅಂದರೆ ಪಾಸಿಟಿವ್ ಆಗುತ್ತೆ, ಪಾಸಿಟಿವ್ ಇತ್ತು ಅಂದರೆ ನೆಗೆಟಿವ್ ಆಗುತ್ತೆ, ಮಲ್ಟಿಪ್ಲಿಕೇಶನ್ ಇತ್ತು ಅಂದರೆ ಡಿವಿಷನ್ ಆಗುತ್ತೆ, ಆ್ಯಂಡ್ ಡಿವಿಷನ್ ಇತ್ತು ಅಂದರೆ ಮಲ್ಟಿಪ್ಲಿಕೇಶನ್ ಆಗುತ್ತೆ. ಈಗ ನಾನು ಏನು ಮಾಡ್ತೀನಿ? 3 ಮೈನಸ್ ವೈ ಅಂತೇಳಿ ಬರಿತೀನಿ, ವಿಚ್ ಇಸ್ ಈಕ್ವಲ್ ಟು 4x. ನೋಡಿ, ವೈನ ಸೈನು ಚೇಂಜ್ ಆಯಿತು ಪ್ಲಸ್ಸಿಂದ ಮೈನಸ್ಗೆ, ಮೈನಸ್ 4xನ ಸೈನು ಚೇಂಜ್ ಆಯಿತು ಮೈನಸ್ಸಿಂದ ಪ್ಲಸ್ಸಿಗೆ. ಈಗ ಎಕ್ಸ್ ಮಾತ್ರ ಇಟ್ಕೊಂಡು 4ನ ಆ ಕಡೆಗೆ ಶಿಫ್ಟ್ ಮಾಡಿದ್ರೆ 3 ಮೈನಸ್ ವೈ ಡಿವೈಡೆಡ್ ಬೈ 4. ಸಿ ದಿಸ್ ಇಸ್ ಬಿಲಾಂಗ್ಸ್ ಟು ಆರ, ದಿಸ್ ಇಸ್ ಬಿಲಾಂಗ್ಸ್ ಟು ಆರ ಅಲ್ವಾ? ದಿಸ್ ಇಸ್ ಬಿಲಾಂಗ್ಸ್ ಟು ಆರ್. ಕರೆಕ್ಟ್? ಸೊ ಈ ಆರ್ ಯಾವುದು? ಡೊಮೈನ್ ಆರ್. ಆ್ಯಕ್ಚುಲಿ ನಾವು ವೈನ ಕೋಡೊಮೈನಲ್ಲಿ ಕನ್ಸಿಡರ್ ಮಾಡಿ ಎಕ್ಸ್ನ ಡೊಮೈನಿಗೆ ತಗೊಂಬಂದು ಹೌದು ಅಂತೇಳಿ ಹೇಳ್ತಾ ಇದ್ದೀವಿ. ಹಾಗಾದರೆ ಇಸ್ ದಿಸ್ ಅ ಆಂಟೋ ಫಂಕ್ಷನ್? ಇದು ಆಂಟೋ ಫಂಕ್ಷನ್ ಅಂತ ಹೇಳ್ಬೋದಾ? ದೇರ್ ಫೋರ್ ಎಫ್ ಈಸ್ ಆಂಟೋ. ವೆರಿ ಗುಡ್. ಈಗ ಇದು ಆಂಟೋನೂ ಆಯಿತು, 1 ಆಯಿತು. ದೇರ್ ಫೋರ್ ಎಫ್ ಇಸ್ ಬೈಜೆಕ್ಟಿವ್. ವೆರಿ ಗುಡ್. ಸೊ ಬೈಜೆಕ್ಟಿವ್ ಅಂತಲೂ ಹೇಳಾಯಿತು. ಓಕೆನಾ? ಸೊ ನೆಕ್ಸ್ಟ್ ಕ್ವೆಶನ್ ನೋಡೋಣ. ನೆಕ್ಸ್ಟ್ ಕ್ವೆಶನ್ ಏನು ಅಂತ ಹೇಳಿದ್ರೆ, ಇಲ್ಲೇ ನಮಗೆ ಇನ್ನೊಂದು ಕ್ವೆಶನ್ನ ಕೊಟ್ಟಿದ್ದಾರೆ. ಕ್ವೆಶನ್ ಏನು ಅಂದರೆ, ಎಫ್ ಇಸ್ ಫ್ರಮ್ ಆರ್ ಟು ಆರ್ ಡಿವೈಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಇದನ್ನು ನೆಕ್ಸ್ಟ್ ಪೇಜಲ್ಲಿ ಮಾಡೋಣ. ಸೊ ಸೆಕೆಂಡ್ ಒನ್, ಎಫ್ ಈಸ್ ಫ್ರಮ್ ಆರ್ ಟು ಆರ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಓಕೆನಾ? ಸೊ ಈಗ x1, x2 ಬಿಲಾಂಗ್ಸ್ ಟು ಆರ್. ಯಾವ ಆರ್? ಈ ಆರ್. ಓಕೆ? ಸೊ ಎಫ್ ಆಫ್ x1 ಇಸ್ ಈಕ್ವಲ್ ಟು ಎಫ್ ಆಫ್ x2. ರೈಟ್? ಸೊ ಈಗ ನಾನು x1 ಅಂತ ಹೇಳಿದ್ರೆ ನಾವು ಯಾವ ಥರ ಬೇಕಿದ್ರೂ ಇದನ್ನು ಪ್ರೂವ್ ಮಾಡ್ಬೋದು. ಸೊ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, x1ಗೆ x1 ಇಸ್ ಈಕ್ವಲ್ ಟು 1 ಅಂತ ತೊಗೊಳ್ತೀನಿ, x2 ಇಸ್ ಈಕ್ವಲ್ ಟು -1 ಅಂತ ತೊಗೊಳ್ತೀನಿ. ಆಗಿದ್ದು ಏನಾಗುತ್ತೆ ನೋಡಿ, which implies that f of 1 is equal to f of -1, which implies that f of 1 ಅಂತ ಹೇಳಿದ್ರೆ 1 plus 1 square is equal to 1 plus -1 whole square. ಹಾಗಾದರೆ ಏನಾಯಿತು? ದಿಸ್ ಈಸ್ 1 plus 1 ಆಯಿತು. 1 ಸ್ಕ್ವೇರ್ ಅಂದರೆ 1. ಸೊ 1 plus 1 is 2. ಅಗೇನ್ ಇಲ್ಲಿ -1 whole square ಅಂತ ಹೇಳಿದರೆ 1. 1 plus 1 is 2. Therefore we can say that f of 1 is equal to f of -1. But x1 is not equal to x2. Correct? x1 x2ಗೆ ಈಕ್ವಲ್ ಅಲ್ಲ. Therefore f is not 1 ಎಫ್ 1 ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ಈಗ ನಾನು ಹೇಳಿದ್ದು ನಿಮಗೆ ಅರ್ಥ ಆಯಿತಾ?
ನೆಕ್ಸ್ಟ್ ನಾವು ಏನು ಮಾಡಬೇಕು ಅಂತ ಹೇಳಿ ನೋಡೋಣ. ನೆಕ್ಸ್ಟ್ ನಾವು ಆನ್ ಟು ಫಂಕ್ಷನ್ ಆಗತ್ತಾ ಅಂತ ಹೇಳಿ ನೋಡ್ತಿದ್ದೀವಿ. ಸೊ ಆನ್ ಟು ಫಂಕ್ಷನ್ ಆಗತ್ತಾ ಅಂತ ಹೇಳಿ ನೋಡೋದಕ್ಕೆ ಕೋಡೊಮೈನ್ನಲ್ಲಿ ಒಂದು ಎಲಿಮೆಂಟ್ನ ನಾನಿವಾಗ ಕನ್ಸಿಡರ್ ಮಾಡಬೇಕು. ಬಟ್ ಕೋಡೊಮೈನ್ನಲ್ಲಿ ಎಲಿಮೆಂಟ್ನ ಕನ್ಸಿಡರ್ ಮಾಡಿ ನಾವು ಪ್ರೂವ್ ಮಾಡೋದಕ್ಕೆ ತುಂಬ ಲೇಟ್ ಆಗುತ್ತೆ ಅಲ್ವಾ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂತ ಹೇಳಿದರೆ, ರೇಂಜು ಕೋಡೊಮೈನ್ಗೆ ಈಕ್ವಲ್ ಇದೆಯಾ ಅಂತೇಳಿ ಡೈರೆಕ್ಟಾಗಿ ನೋಡ್ಬಿಡ್ಬೋದು. ಸೊ ರೇಂಜ್ ಆಫ್ ಎಫ್ ಇಸ್ ಈಕ್ವಲ್ ಟು, ರೇಂಜ್ ಏನೇನಂತೆಲ್ಲ ಬರುತ್ತೆ, ಬರೀ ನಮಗೆ ಪಾಸಿಟಿವ್ ಇಂಟೀಜರ್ಸ್ ಬರುತ್ತೆ. ಅದು ಎಲ್ಲಿಂದ, ಒನ್ನಿಂದ ಇನ್ಫಿನಿಟಿವರೆಗೂ ಬರುತ್ತೆ. ಅಂದರೆ ಇವಾಗ ಏನಾದರೂ ಇದಕ್ಕೆ 0 ಹಾಕಿದರೆ 1 + 0 0, 1 ಹಾಕಿದರೆ 1 + 1 ಸ್ಕ್ವೇರ್ 2, ಅದೇ -1 ಹಾಕಿದರೆ -1 ಸ್ಕ್ವೇರ್ ಅಂತ ಹೇಳಿದರೆ 1, 1 + 1 2. ಇದೇ ಥರ ಪಾಸಿಟಿವ್ ಅಷ್ಟೇ ಸಿಗುತ್ತೆ, ನೆಗೆಟಿವ್ ಸಿಗಲ್ಲ. ಸೊ ದಿಸ್ ಇಸ್ ನಾಟ್ ಈಕ್ವಲ್ ಟು 1 ಸಿಗುತ್ತೆ, ಉಳಿದಿದ್ದು ಯಾವುದು ಸಿಗಲ್ಲ. ಸೊ ದಿಸ್ ಇಸ್ ನಾಟ್ ಈಕ್ವಲ್ ಟು ಆರ್. ಇದು ಯಾವ ಆರು? ಕೋಡೊಮೈನ್ ಆರ್. ಸೊ ದೇರ್ ಫೋರ್ ಎಫ್ ಈಸ್ ಆಂಟೋ ಆಗುತ್ತಾ? ಆಗಲ್ಲ. ಎಫ್ ಈಸ್ ನಾಟ್ ಆಂಟೋ. ಸೊ ಇದು ಆಂಟೋ ಆಗಲ್ಲ ಅಂದರೆ ಬೈಜೆಕ್ಟಿವ್ ಆಗುತ್ತಾ? ಎಫ್ ಈಸ್ ನಾಟ್ ಬೈಜೆಕ್ಟಿವ್. ಓಕೆ, ಬ್ರಿಲಿಯಂಟ್ ಸ್ಟೂಡೆಂಟ್ಸ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ನ ನಾವು ನೋಡೋಣ. ನೆಕ್ಸ್ಟ್ ಏನಂತ ಕೊಟ್ಟಿದ್ದಾರೆ ನೋಡಿ. Let A and B be sets, show that F is from A cross B, F is from A cross B to B cross A, such that F of A comma B is equal to B comma A is ಬೈಜೆಕ್ಟಿವ್ ಅಂತ ಹೇಳಿ ತೋರ್ಸಕ್ಕೆ ಹೇಳಿದ್ದಾರೆ. ಆ್ಯಕ್ಚುಲಿ ತುಂಬ ಈಸಿ. ಫಸ್ಟು 1 1 ಅಂತ ಹೇಳಿ ತೋರಿಸೋಣ. ಸೊ 1 1 ಅಂತ ಹೇಳಿ ಹೇಗೆ ತೋರಿಸೋದು? A1 B1, A1 B1 ಆ್ಯಂಡ್ A2 B2 ಇವೆರಡೂ ಕೂಡ ಬಿಲಾಂಗ್ಸ್ ಟು ಎ ಅಂತ ಹೇಳಿ, ಎ ಕ್ರಾಸ್ ಬಿ ಅಂತೇಳಿ ತಗೊಳ್ಳೋಣ. ಇವೆರಡು ಎ ಕ್ರಾಸ್ ಬಿನಲ್ಲಿದೆ. ಹಾಗಾದರೆ ಎಫ್ ಆಫ್ A1 B1 ಇಸ್ ಈಕ್ವಲ್ ಟು ಎಫ್ ಆಫ್ A2 B2 ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಸೊ ಸಿ ಹಿಯರ್, ಎಫ್ ಆಫ್ A B ಅಂದರೆ B A ಅಲ್ವಾ. ಸೊ ಎಫ್ ಆಫ್ A1 B1 ಅಂದರೆ B1 A1 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು ಅಗೇನ್ ಇಲ್ಲೇನಾಯಿತು, B2 A2 ಆಯಿತು. ಓಕೆ, ಸೊ ಇಲ್ಲಿ ನಾವು ಆರ್ಡರ್ಡ್ ಪೇರ್ ರೂಲ್ಸ್ ಪ್ರಕಾರ ನಾವು B1 = B2 ಅಂತ ಹೇಳ್ಬೋದು ಆ್ಯಂಡ್ A1 = A2 ಅಂತ ಹೇಳ್ಬೋದು. ಕರೆಕ್ಟಾ? ಹಾಗಾದರೆ ದಿಸ್ ಇಂಪ್ಲೈಸ್ ದಟ್ ಇಲ್ಲಿ ನಾನು ಏನಂತ ಬರಿಬೋದು, A1 B1 ಇಸ್ ಈಕ್ವಲ್ ಟು A2 B2 ಅಂತ ಬರಿಬೋದಾ? ಸಿ, ಇದಕ್ಕೆ ಇದು ಈಕ್ವಲ್, ಇದಕ್ಕೆ ಇದು ಈಕ್ವಲ್, ಜಸ್ಟ್ ಉಲ್ಟಾ ಮಾಡಿದ್ದೀನಿ ಅಷ್ಟೆ. ಹಾಗಾದರೆ ಇದನ್ನು 1 1 ಅಂತೇಳಿ ಹೇಳ್ಬೋದಾ? ಸೊ ಇದನ್ನು 1 1 ಅಂತ ಹೇಳ್ಬೋದಾ? ಸೊ ಎಫ್ ಈಸ್ 1 1. ಓಕೆನಾ? ಸೊ ನೆಕ್ಸ್ಟು ಇದು ಆಂಟೋ ಆಗುತ್ತಾ ಅಂತ ಹೇಳಿ ನೋಡೋಣ. ಆಂಟೋ ಆಗುತ್ತಾ ಅಂತೇಳಿ ನೋಡೋದಕ್ಕೆ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಒಂದು ನಂಬರ್ನ y, x ಅಂಥೇಳಿ ಒಂದು ನಂಬರ್ನ ಕೋಡೊಮೈನ್ ಅಂದರೆ ಬಿ ಕ್ರಾಸ್ ಎನಲ್ಲಿ ಕನ್ಸಿಡರ್ ಮಾಡ್ತೀನಿ. ವಿಚ್ ಮೀನ್ಸ್ y ಬಿನಲ್ಲಿದೆ, x ಎನಲ್ಲಿದೆ. ಹಾಗಾದರೆ x, y ಎಲ್ಲಿರುತ್ತೆ? x, y ಎ ಕ್ರಾಸ್ ಬಿನಲ್ಲಿ ಇರುತ್ತೆ. ಕರೆಕ್ಟಾ? ಆರ್ಡರ್ಡ್ ಪೇರ್ ಪ್ರಕಾರ ಲಾಸ್ಟ್ ಟೈಮ್ ನೀವು ಓದಿರ್ತೀರ. ಹಾಗಾದರೆ ಎಲ್ಲ y, xಗೂ ಕೂಡ x, y ಇರುತ್ತೆ ಅನ್ನೋದನ್ನು ನೀವು ಒಪ್ಕೊಳ್ತೀರಾ? ಹಾಗಾದರೆ ವಿ ಕ್ಯಾನ್ ಈಸಿಲಿ ಸೇ ದ್ಯಾಟ್ ಎಫ್ ಈಸ್ ಆಂಟೋ. Therefore, F is bijective because F is 1 1 and F is onto. ಹಾಗಾಗಿ ಇದನ್ನು ಬೈಜೆಕ್ಟಿವ್ ಅಂತಲೂ ಹೇಳ್ಬೋದು. ಇದು ನಿಮಗೆ ಅರ್ಥ ಆಯ್ತಾ? ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ. ಲೆಟ್ ಎಫ್ ಇಸ್ ಫ್ರಮ್ ಎನ್ ಟು ಎನ್ ಬಿ ಡಿಫೈನ್ಡ್ ಬೈ ಎಫ್ ಆಫ್ ಎನ್ ಇಸ್ ಈಕ್ವಲ್ ಟು ಎನ್ ಪ್ಲಸ್ 1/2 ಇಫ್ ಎನ್ ಇಸ್ ಆಡ್, n/2 ಇಫ್ ಎನ್ ಇಸ್ ಈವನ್ ಅಂತ ಹೇಳಿ ಕೇಳಿದ್ದಾರೆ. ಸೊ ಆ್ಯಕ್ಚುಲಿ ಇದನ್ನು ನಾವು ಏನಂತ ಪ್ರೂವ್ ಮಾಡಬೇಕು ನೋಡಿ. ಇದನ್ನು ನಾವು ಬೈಜೆಕ್ಟಿವ್ ಅಂತ ಹೇಳಿ ಪ್ರೂವ್ ಮಾಡಬೇಕು. ಬೈಜೆಕ್ಟಿವ್ ಆಗತ್ತೆ ಅಂತ ಹೇಳಿ ನಾವು ಪ್ರೂವ್ ಮಾಡಬೇಕು. ಆಗತ್ತಾ ಅಂಥೇಳಿ ಒಂದು ಸಲ ನೀವೇನೇ ನೋಡ್ಕೊಳ್ಳಿ. ಇದು ಏನಾಗುತ್ತೆ, ಫಸ್ಟ್ ಇವಾಗ 1 1 ಆಗತ್ತಾ ಅಂತೇಳಿ ನೋಡೋಣ. 1 1ಗೆ ಏನು ಮಾಡ್ತೀನಿ ಅಂದರೆ ಎಕ್ಸ್ ಈಕ್ವಲ್ ಟು 1 ಅಂಥೇಳಿ 1 ತೊಗೊಳ್ಳೋಣ. ಹಾಗಾದರೆ ಎಫ್ ಆಫ್ 1 ಏನಾಗುತ್ತೆ? ಆ್ಯಕ್ಚುಲಿ 1 ಇಸ್ ಆಡ್ ಅಂದರೆ ನಾವು ಇದನ್ನು ತೊಗೋಬೇಕು. ಸೊ 1 + 1 ಡಿವೈಡೆಡ್ ಬೈ 2 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 2/2 ವಿಚ್ ಇಸ್ ಈಕ್ವಲ್ ಟು 1. ಹಾಗಾದರೆ ನೆಕ್ಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು 2 ಅಂತ ತೊಗೊಳ್ಳೋಣ.
ಸೊ ಎಫ್ ಆಫ್ ಟು ಇಸ್ ಈಕ್ವಲ್ ಟು ಆ್ಯಕ್ಚುಲಿ ಟು ಏನು, ಟು ಈಸ್ ಈವನ್ ಅಲ್ವಾ. ಹಾಗಾದರೆ ನಾವಿಲ್ಲಿ ಏನಂತ ತಗೊಳ್ಬೋದು, ಸೊ ನಾವಿಲ್ಲಿ ಏನಂತ ತೊಗೊಳ್ತೀವಿ, ಈವನ್ ಅಂತ ಇರೋದ್ರಿಂದ ಈ ಎರಡನೇದನ್ನು ತೊಗೊಳ್ತೀವಿ 2/2 ವಿಚ್ ಇಸ್ ಈಕ್ವಲ್ ಟು 1. ಸಿ ಆಡ್ ಇತ್ತು ಅಂದರೆ ಇದು ತೊಗೋಬೇಕು, ಈವನ್ ಇತ್ತು ಅಂದರೆ ಇದನ್ನು ತೊಗೋಬೇಕು. ಓಕೆನಾ. ಸೊ ನೆಕ್ಸ್ಟ್ ಇಲ್ಲಿ ನಮಗೆ ಒಂದೇ ಆನ್ಸರ್ ಎರಡು ಎಲಿಮೆಂಟಿಗೆ ಬರ್ತಿದೆ. 1 ಅಂತ ತೊಗೊಂಡಾಗಲೂ ನಿಮಗೆ ಔಟ್ಪುಟ್ 1 ಬಂತು, 2 ಅಂತ ತೊಗೊಂಡಾಗಲೂ ಔಟ್ಪುಟ್ 1 ಬಂತು. ಹಾಗಾದರೆ ಎಫ್ ಈಸ್ 1 1 ಆಗುತ್ತಾ? ಆಗಲ್ಲ. ಎಫ್ ಈಸ್ ನಾಟ್ 1 1. ಹಾಗಾದರೆ ಆನ್ ಟು ಆಗುತ್ತಾ ಅಂಥೇಳಿ ಚೆಕ್ ಮಾಡೋಣ. ಸೊ ಆನ್ ಟು ಆಗುತ್ತಾ ಅಂಥೇಳಿ ಹೇಗೆ ಚೆಕ್ ಮಾಡ್ತೀರಾ ಅಂದರೆ ಔಟ್ಪುಟ್ ಏನು ಅಂತ ನೋಡೋಣ, ವಿಚ್ ಮೀನ್ಸ್ ರೇಂಜ್ನ ನಾವಿಲ್ಲಿ ಬರ್ಕೊಳ್ತಾ ಇದ್ದೀವಿ. ಸೊ ರೇಂಜ್ ಯಾವ ಥರ ಬರ್ಬೋದು ನೀವೇ ನೋಡಿ, ರೇಂಜ್ ಯಾವ ಥರ ಬರ್ಬೋದು. ಸಿ ಇಲ್ಲಿರೋದನ್ನು ನೋಡಿದ್ರಿ ಅಂತ ಹೇಳಿದ್ರೆ ರೇಂಜ್ ಮೇ ಬಿ ರ್ಯಾಷನಲ್ ನಂಬರ್ಸ್ ಕೂಡ ಆಗಿರ್ಬೋದು, ಆದರೆ ಇದು ಎನ್ ಟು ಎನ್ ಇದೆ, ಕರೆಕ್ಟಾ? ಹಾಗಾದರೆ ರೇಂಜು ಎನ್ನಿಗೆ ಈಕ್ವಲ್ ಆಗಬಹುದಾ? ಆಗಲ್ಲ ಅಲ್ವಾ. ಸೊ ರೇಂಜ್ ಈಸ್ ನಾಟ್ ಈಕ್ವಲ್ ಟು ಎನ್, ದೇರ್ ಫೋರ್ ಎಫ್ ಈಸ್ ನಾಟ್ ಆನ್ಟೋ. ಓಕೆ, ಎಫ್ ಈಸ್ ನಾಟ್ ಆನ್ಟೋ. ಹಾಗಾದರೆ ಎಫ್ ಈಸ್ ನಾಟ್ 1 1, ಎಫ್ ಈಸ್ ನಾಟ್ ಆನ್ಟೋ ಅಂತ ಹೇಳಿದರೆ ಎಫ್ ಈಸ್ ನಾಟ್ ಬೈಜೆಕ್ಟಿವ್. ಓಕೆ, ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶನ್ ನೋಡಿ. ನೆಕ್ಸ್ಟ್ ಕ್ವೆಶನ್ ಏನಂತ ಇದೆ, ಲೆಟ್ ಎ ಇಸ್ ಈಕ್ವಲ್ ಟು ಆರ್ ಮೈನಸ್ 3 ಆ್ಯಂಡ್ ಬಿ ಇಸ್ ಈಕ್ವಲ್ ಟು ಆರ್ ಮೈನಸ್ 1. ಕನ್ಸಿಡರ್ ದ ಫಂಕ್ಷನ್ ಎಫ್ ಇಸ್ ಫ್ರಮ್ ಎ ಟು ಬಿ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಮೈನಸ್ 2 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3. ಈಸ್ ಎಫ್ 1 1 ಆ್ಯಂಡ್ ಆನ್ಟೋ, ಜಸ್ಟಿಫೈ ಯುವರ್ ಆನ್ಸರ್ ಅಂತ ಕೇಳಿದ್ದಾರೆ. ಫಸ್ಟ್ ಇದು 1 1 ಆಗುತ್ತಾ ಅಂತ ಹೇಳಿ ಚೆಕ್ ಮಾಡ್ಕೊಳ್ಳೋಣ. ಸೊ 1 1 ಆಗುತ್ತಾ ಅಂತೇಳಿ ಚೆಕ್ ಮಾಡೋಣ. ನಾನೇನು ಮಾಡ್ತೀನಿ, x1, x2 ಅನ್ನೋದನ್ನು ಏನಲ್ಲಿ ಕನ್ಸಿಡರ್ ಮಾಡ್ತೀನಿ. ಆ್ಯಕ್ಚುಲಿ ಎ ಅಂದರೆ ಏನು, ಆರ್ ಮೈನಸ್ 3 ಬಿಟ್ಟು ಯಾವುದೇ ರಿಯಲ್ ನಂಬರ್ನ ನೀವು ಏನು ಎಕ್ಸಿಗೆ ತೊಗೋಬೋದು, x1 x2 ಆಗಿ ತೊಗೋಬೋದು. ಹಾಗಾದರೆ ಎಫ್ ಆಫ್ x1 ಇಸ್ ಈಕ್ವಲ್ ಟು ಎಫ್ ಆಫ್ x2 ಅನ್ನೋದು ನಮ್ಮ ಕನ್ಸಿಡರೇಷನ್ ಅಷ್ಟೇ. ಇದಿದೆಯಲ್ವಾ, ಇವಾಗ ನಾನೇನು ಬರೆದಿದ್ದೀನಿ ಇದು ನಮ್ಮ ಕನ್ಸಿಡರೇಷನ್ ಅಷ್ಟೇ. ಹಾಗಾದರೆ ಎಫ್ ಆಫ್ x1 ಅಂತ ಹೇಳಿದರೆ x1 ಮೈನಸ್ 2 ಡಿವೈಡೆಡ್ ಬೈ x1 ಮೈನಸ್ 3 ವಿಚ್ ಇಸ್ ಈಕ್ವಲ್ ಟು x2 ಮೈನಸ್ 2 ಡಿವೈಡೆಡ್ ಬೈ x2 ಮೈನಸ್ 3. ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡ್ತೀನಿ. ಕ್ರಾಸ್ ಮಲ್ಟಿಪ್ಲೈ ಮಾಡಿದಾಗ ನಮಗೆ ಏನು ಸಿಗುತ್ತೆ, x1 ಇಂಟು x2 x1 x2, x1 ಇಂಟು ಮೈನಸ್ 3 ಮೈನಸ್ 3 x1, ಮೈನಸ್ 2 ಇಂಟು x2 ಮೈನಸ್ 2 x2 ಆ್ಯಂಡ್ ಮೈನಸ್ 2 ಇಂಟು ಮೈನಸ್ 3, ಆ್ಯಕ್ಚುಲಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, 2 3s 6. ಓಕೆ, ನೆಕ್ಸ್ಟ್ ಈಕ್ವಲ್ಸಿಂದ ಈ ಕಡೆಗಿರೋದನ್ನು ನೋಡೋಣ. ಇಲ್ಲಿ ಏನೇನೆಲ್ಲ ಬರುತ್ತೆ, x1 ಇಂಟು x2 x1 x2, x1 ಇಂಟು ಮೈನಸ್ 2 ಮೈನಸ್ 2 x1, ಮೈನಸ್ 3 ಇಂಟು x2 ಮೈನಸ್ 3 x2. ನೆಕ್ಸ್ಟ್ ಮೈನಸ್ 3 ಇಂಟು ಮೈನಸ್ 2 ಮೈನಸ್ ಇಂಟು ಮೈನಸ್ ಪ್ಲಸ್ 3 2s 6. ಇಲ್ಲಿ ನಮಗೆ 6 6 ಕ್ಯಾನ್ಸಲ್, x1 x2 x1 x2 ಕ್ಯಾನ್ಸಲ್ ಆಗುತ್ತೆ. ಸೊ ರಿಮೈನಿಂಗ್ ಟರ್ಮ್ಸ್ ಎಲ್ಲ ಏನು, ಮೈನಸ್ 3 x1 ಮೈನಸ್ 2 x2 ಇಸ್ ಈಕ್ವಲ್ ಟು ಮೈನಸ್ 2 x1 ಮೈನಸ್ 3 x2. ಈಗ ನಾನು ಏನು ಮಾಡ್ತೀನಿ ಅಂದರೆ ಈ ಮೈನಸ್ 3 x2ನ ಈ ಕಡೆಗೆ ಶಿಫ್ಟ್ ಮಾಡ್ತೀನಿ, ಮೈನಸ್ 3 x1ನ ಈ ಕಡೆಗೆ ಶಿಫ್ಟ್ ಮಾಡ್ತೀನಿ. ಆಗೇನಾಗುತ್ತೆ, ಇಲ್ಲಿ ಮೈನಸ್ ಇರೋದು ಪ್ಲಸ್ ಆಗಿ ಪ್ಲಸ್ 3 x2 ಆಗುತ್ತೆ. ಮೈನಸ್ 2 x2 ಅಲ್ಲೇ ಇದೆ, ಅದು ಹಾಗೆ ಬರಿತೀವಿ, ವಿಚ್ ಇಸ್ ಈಕ್ವಲ್ ಟು ಈ ಮೈನಸ್ 3 x1 ಏನಾಯಿತು, ಪ್ಲಸ್ 3 x1 ಮೈನಸ್ 2 x1 ಆಗುತ್ತೆ. ಹಾಗಾದರೆ ನಮಗೆ ಆನ್ಸರ್ ಏನಂತ ಸಿಗುತ್ತೆ ಇವಾಗ, 3ನಲ್ಲಿ 2 ಹೋಯಿತು ಅಂದರೆ 1. ಸೊ x2 ಇಸ್ ಈಕ್ವಲ್ ಟು ಅಗೈನ್ ಇಲ್ಲೂ ಅಷ್ಟೇ x1 ಆಗುತ್ತೆ. ಹಾಗಾದರೆ ಇದು x1 ಈಕ್ವಲ್ ಟು x2 ಅಂತ ಹೇಳ್ಬೋದಾ? ಸೊ ದಿಸ್ ಈಸ್ 1 1, ದೇರ್ ಫೋರ್ ಎಫ್ ಇಸ್ 1 1. ಓಕೆನಾ. ಸೊ ನೆಕ್ಸ್ಟ್ ನಾವೇನು ಮಾಡ್ತೀವಿ, ಇದು ಆನ್ಟೋ ಆಗುತ್ತಾ ಅಂಥೇಳಿ ಚೆಕ್ ಮಾಡ್ತೀವಿ. ಆನ್ಟೋ ಆಗುತ್ತಾ ಅಂಥೇಳಿ ಚೆಕ್ ಮಾಡೋದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ಆನ್ಟೋ ಆಗುತ್ತಾ ಅಂಥೇಳಿ ಚೆಕ್ ಮಾಡೋದಕ್ಕೆ ನಾನು ಏನು ಮಾಡ್ತೀನಿ ಅಂತ ಹೇಳಿದ್ರೆ, ವೈ ಅನ್ನೋ ಒಂದು ಎಲಿಮೆಂಟ್ನ ಬಿನಲ್ಲಿ ಕನ್ಸಿಡರ್ ಮಾಡ್ತೀನಿ. ಆ್ಯಕ್ಚುಲಿ ಬಿ ಅಂದರೆ ಏನು ಅಂತ ಹೇಳಿ ನೋಡಿ, ಇಲ್ಲಿ ಬಿ ಇಸ್ ಈಕ್ವಲ್ ಟು ಆರ್ ಮೈನಸ್ 1, ಅಂದರೆ 1 ಬಿಟ್ಟು ಬೇರೆ ಯಾವ ಎಲಿಮೆಂಟ್ನ ಬೇಕಿದ್ರೂ ಬಿಗೆ ತೊಗೋಬೋದು ಅಂತ ಹೇಳಿ. ಓಕೆ,
ಈಗ y ಬಿಲಾಂಗ್ಸ್ ಟು ಬಿ ಅಂತ ಹೇಳಿದ್ರೆ ಎಫ್ ಆಫ್ ಎಕ್ಸ್ ಶುಡ್ ಬಿ ಈಕ್ವಲ್ ಟು ವೈ. ಎಫ್ ಆಫ್ ಎಕ್ಸ್ ಶುಡ್ ಬಿ ಈಕ್ವಲ್ ಟು ವೈ. ಹಾಗಾದರೆ ಎಕ್ಸ್ ಮೈನಸ್ 2 ಡಿವೈಡೆಡ್ ಬೈ ಎಕ್ಸ್ ಮೈನಸ್ 3 ಇಸ್ ಈಕ್ವಲ್ ಟು ವೈ. ಸೊ ಇದನ್ನು ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಮೈನಸ್ 2 ಇಸ್ ಈಕ್ವಲ್ ಟು ವೈ ಇಂಟು ಎಕ್ಸ್, ಎಕ್ಸ್ ವೈ ಮೈನಸ್ 3 ಇಂಟು ವೈ, 3y. ಓಕೆನಾ. ನೆಕ್ಸ್ಟ್ ವಿಚ್ ಇಂಪ್ಲೈಸ್ ದಟ್ ಈ ಎಕ್ಸ್ ವೈನ ಈ ಕಡೆಗೆ ಶಿಫ್ಟ್ ಮಾಡ್ತೀನಿ, ಎಕ್ಸ್ ಮೈನಸ್ ಎಕ್ಸ್ ವೈ ಮೈನಸ್ 2ನ ಈ ಕಡೆಗೆ ಶಿಫ್ಟ್ ಮಾಡ್ತೀನಿ. ಸೊ ಮೈನಸ್ 3y ಪ್ಲಸ್ 2 ವಿಚ್ ಇಂಪ್ಲೈಸ್ ದಟ್ ಇವೆರಡರಲ್ಲೂ ಎಕ್ಸ್ನ ಕಾಮನ್ ತೆಗೆದ್ರೆ 1 ಮೈನಸ್ ವೈ ಇಸ್ ಈಕ್ವಲ್ ಟು 2 ಮೈನಸ್ 3y. ಸೊ ಇದಿಷ್ಟನ್ನು ಈ ಕಡೆಗೆ ಶಿಫ್ಟ್ ಮಾಡ್ತೀನಿ. ದೇರ್ ಫೋರ್ ಯು ವಿಲ್ ಗೆಟ್ ಎಕ್ಸ್ ಇಸ್ ಈಕ್ವಲ್ ಟು 2 ಮೈನಸ್ 3y ಡಿವೈಡೆಡ್ ಬೈ 1 ಮೈನಸ್ ವೈ. ಕರೆಕ್ಟಾಗಿ ನೋಡಿ, ಇದು ಆರಿಗೆ ಬಿಲಾಂಗ್ ಆಗುತ್ತಾ, ಐ ಮೀನ್ ಎಗೆ ಬಿಲಾಂಗ್ ಆಗುತ್ತಾ? ಸೊ ಇದು ಎಗೆ ಬಿಲಾಂಗ್ ಆಗುತ್ತೆ, ಕರೆಕ್ಟಾ. ಸೊ ಎ ಅಂದರೆ ಏನು, ನಮಗೆ ಆರ್ ವ್ಯಾಲ್ಯೂ ಅಂದರೆ ಆರ್ ಮೈನಸ್ 1 ಇತ್ತು ಅಂದರೆ ಅದನ್ನು ಎ ಅಂತ ತೊಗೊಳ್ತೀವಿ. ಅಂದರೆ ರಿಯಲ್ ನಂಬರ್ಸ್ ಯಾವ್ದು ಬೇಕಿದ್ರೂ ತೊಗೋಬೋದು, 1 ಮಾತ್ರ ತೊಗೊಳಂಗಿಲ್ಲ. ಸೊ ಇದನ್ನು ಆನ್ ಟು ಅಂತೇಳಿ ಹೇಳ್ಬೋದಾ. ದೇರ್ ಫೋರ್ ಎಫ್ ಈಸ್ ಆನ್ ಟು. ಇನ್ನೊಂದ್ಸಲ ನೀಟಾಗಿ ನೋಡಿ, ಎಫ್ ಈಸ್ 1 1 ಆ್ಯಂಡ್ ಎಫ್ ಈಸ್ ಆನ್ ಟು ಅಂತ ಹೇಳಿದ್ರೆ ದಿಸ್ ಈಸ್ ಬೈಜೆಕ್ಟಿವ್. ಓಕೆ, ಬೈಜೆಕ್ಟಿವ್. ಓಕೆ, ಸೊ ಇದಿಷ್ಟು ನಿಮಗೆ ಅರ್ಥ ಆಯಿತು ಅನಿಸುತ್ತೆ. ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ. ಸೊ ನೆಕ್ಸ್ಟ್ ಕ್ವೆಶನಿಂದ ನಿಮಗೆ ಇನ್ನೊಂದು ಹೇಳ್ಕೊಡ್ತಾ ಇದ್ದೀನಿ. ಇದು ಯಾವುದು ಅಂತ ಹೇಳಿದ್ರೆ ನಿಮಗೆ 3 ಮಾರ್ಕ್ಸಿಗೆ ಬರುವಂಥ ಕ್ವೆಶನ್ಸ್ ಇವನ್ನು. ಇದರಲ್ಲಿ ಹೆಂಗೆ ಬರುತ್ತೆ ಅಂತ ಹೇಳಿದ್ರೆ ಈಕ್ವಲೆನ್ಸ್ ರಿಲೇಷನ್ ಹೌದೋ ಇಲ್ಲೋ ಅಂತೇಳಿ ಪ್ರೂವ್ ಮಾಡೋಕ್ಕಿರುತ್ತೆ. ಆ್ಯಕ್ಚುಲಿ ಈಕ್ವಲೆನ್ಸ್ ರಿಲೇಷನ್ ಅಂದರೆ ನಿಮಗೆ ಆಲ್ರೆಡಿ ನಾನು ಹೇಳ್ಕೊಟ್ಟಿದ್ದೀನಿ. ಯಾವ ರಿಲೇಷನ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಆಗುತ್ತೋ ಅದನ್ನು ಈಕ್ವಲೆನ್ಸ್ ರಿಲೇಷನ್ ಅಂತೇಳಿ ಕರಿತೀವಿ. ಸೊ ಇಲ್ಲಿ ರಿಲೇಷನ್ ಏನಂತ ಕೊಟ್ಟಿದ್ದಾರೆ ನೋಡಿ, ಆರ್ ಇಸ್ ಈಕ್ವಲ್ ಟು T1, T2. ಇಲ್ಲಿ ಬರುವಂಥ T1 T2ಗೆ ಕಾಂಗ್ರಿಯೆಂಟ್ ಆಗಿರುತ್ತೆ. ಕಾಂಗ್ರಿಯೆಂಟ್ ಅಂದರೆ ಸೇಮ್ ಅಂತ ಅರ್ಥ. T1 ಏನಾಗಿರುತ್ತೋ T2ನೂ ಅದೇ ಆಗಿರುತ್ತೆ, ಅದನ್ನು ಕಾಂಗ್ರಿಯೆಂಟ್ ಅಂತ ಹೇಳಿ ಕರಿತೀವಿ. ಹಾಗಾದರೆ ಇದು ರಿಫ್ಲೆಕ್ಸಿವ್ ಆಗುತ್ತಾ ಅಂತೇಳಿ ಒಂದು ಸಲ ಚೆಕ್ ಮಾಡೋಣ. ರಿಫ್ಲೆಕ್ಸಿವ್ ಎಲ್ಲ ಟ್ರಯಾಂಗಲ್ಲು ಅದಕ್ಕದೇ ಸೇಮ್ ಆಗಿರುತ್ತೆ ಅಲ್ವಾ. ಈಗ T1ಗೆ ಸೇಮ್ ಅಂತ ಹೇಳ್ಬೋದಾ. ಹಾಗಾದರೆ T1 ಈಸ್ ಕಾಂಗ್ರಿಯೆಂಟ್ ಟು T1 ಅಂತ ಹೇಳಿ ಹೇಳ್ಬೋದಾ. ಸೊ ದೇರ್ ಫೋರ್ T1, T1 ಬಿಲಾಂಗ್ಸ್ ಟು ಆರ್. ಸೊ T1, T1 ಬಿಲಾಂಗ್ಸ್ ಟು ಆರ್ ಅಂದರೆ ಇದನ್ನು ರಿಫ್ಲೆಕ್ಸಿವ್ ಅಂತ ಹೇಳ್ಬೋದಾ, ಹೇಳ್ಬೋದಲ್ವಾ. ನೆಕ್ಸ್ಟು ಸಿಮೆಟ್ರಿಕ್ನ ಚೆಕ್ ಮಾಡೋಣ. ಸಿ T1, T2 ಇದು ಆರ್ನಲ್ಲಿ ಬಿಲಾಂಗ್ ಆಗಿದೆ. T1, T2 ದಿಸ್ ಇಸ್ ಬಿಲಾಂಗ್ಸ್ ಟು ಆರ್. ಹಾಗಾದರೆ which implies that T1 is congruent to T2. T1 T2ಗೆ ಕಾಂಗ್ರಿಯೆಂಟ್ ಆಗಿದೆ. ಇದರ ಉಲ್ಟಾನು ಕರೆಕ್ಟೇ ಅಲ್ವಾ. ಐ ಮೀನ್ T2 ಈಸ್ ಕಾಂಗ್ರಿಯೆಂಟ್ ಟು T1. T2 T1ಗೆ ಕಾಂಗ್ರಿಯೆಂಟ್. ಹಾಗಾದರೆ ವಿ ಕ್ಯಾನ್ ಈಸಿಲಿ ಸೇ ದ್ಯಾಟ್ ಸಿ T1 ಈಸ್ ಕಾಂಗ್ರಿಯೆಂಟ್ ಟು T2 ಅಂತ ತಗೊಂಡಾಗ T1 T2 ಬಿಲಾಂಗ್ಸ್ ಟು ಆರ್. T2 ಈಸ್ ಕಾಂಗ್ರಿಯೆಂಟ್ ಟು T1 ಅಂತ ತಗೊಂಡಾಗ ವಿ ಕ್ಯಾನ್ ಸೇ ದ್ಯಾಟ್ T2, T1 ಈಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್ ಅಲ್ವಾ. ಸೊ ದಿಸ್ ಇಸ್ ಸಿಮೆಟ್ರಿಕ್ ಆಗುತ್ತಾ. ಎಸ್, ಇದು ಸಿಮೆಟ್ರಿಕ್ ಆಯಿತು. ನೆಕ್ಸ್ಟು ಇದು ಟ್ರಾನ್ಸಿಟಿವ್ ಆಗುತ್ತಾ ಅಂತೇಳಿ ಚೆಕ್ ಮಾಡೋಣ. ಟ್ರಾನ್ಸಿಟಿವ್ ಸಿ T1, T2 and T2, T3 belongs to R. T1, T2, T2, T3 belongs to R. T1, T2 belongs to R ಅಂದರೆ ಏನು, T1 is congruent to T2 and T2, T3 belongs to R ಅಂದರೆ T2 congruent to T3. ಹಾಗಾದರೆ ಇಲ್ಲಿ ನೋಡಿ T1 T2ಗೆ ಸೇಮ್ ಇದೆ, T2 T3 ಥರ ಇದೆ. ಹಾಗಾದರೆ ವಿ ಕ್ಯಾನ್ ಸೇ ದಟ್ T1 ಈಸ್ ಕಾಂಗ್ರುಯೆಂಟ್ ಟು T3ನ. T1 ಕೂಡ T3ಗೆ ಕಾಂಗ್ರುಯೆಂಟ್ ಆಗಿರುತ್ತೆ ಅಂತ ಹೇಳ್ಬೋದಾ. ದೇರ್ ಫೋರ್ ಇಲ್ಲಿ ನೋಡಿ T1 ಕಾಂಗ್ರುಯೆಂಟ್ ಟು T2 ಅಂದರೆ T1, T2, T2, T3 ಅಂದರೆ T2, T3 ಅಂದರೆ T2 ಕಾಂಗ್ರುಯೆಂಟ್ ಟು T3. ಹಾಗಾದರೆ T1 ಕಾಂಗ್ರುಯೆಂಟ್ ಟು T3 ಅಂದರೆ ಇದನ್ನು T1, T3 ಬಿಲಾಂಗ್ಸ್ ಟು R ಅಂತೇಳಿ ಹೇಳಬಹುದಾ. ಓಕೆ, ಹಾಗಾದರೆ ಇದು ಟ್ರಾನ್ಸಿಟಿವ್ ಆಗುತ್ತಾ.
ಎಸ್, ಇದು ಟ್ರಾನ್ಸಿಟಿವ್ ಕೂಡ ಆಗುತ್ತೆ. ಸೊ ಇದು ರಿಫ್ಲೆಕ್ಸಿವೂ ಹೌದು, ಸಿಮೆಟ್ರಿಕ್ಕೂ ಹೌದು, ಟ್ರಾನ್ಸಿಟಿವೂ ಹೌದು ಅಂತ ಹೇಳಿದ್ರೆ ಆರ್ ಈಸ್ ಈಕ್ವಿವೆಲೆನ್ಸ್ ಅಂತ ಹೇಳ್ಬೋದಾ? ಯಾಕಂದರೆ ಇದೆಲ್ಲದನ್ನು ಒಬೆ ಮಾಡ್ತಿದೆ ಅಲ್ವಾ. ಸೊ ಇದನ್ನು ಈಕ್ವಿವೆಲೆನ್ಸ್ ರಿಲೇಷನ್ ಅಂತ ಹೇಳಿ ಹೇಳ್ತೀವಿ. ಓಕೆ, ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ ದಿಸ್ ಕಾನ್ಸೆಪ್ಟ್. ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ, ಎಲ್ ಬಿ ದ ಸೆಟ್ ಆಫ್ ಆಲ್ ಲೈನ್ಸ್ ಇನ್ ದ ಪ್ಲೇನ್ and R be the relation in L defined as R is equal to L1 L2 such that L1 is parallel to L2. Show that R is symmetric, L1 is perpendicular to L2. Show that R is symmetric but neither reflexive nor transitive ಅಂತ ಹೇಳಿದ್ದಾರೆ. ಆ್ಯಕ್ಚುಲಿ ಇದು ತುಂಬ ಈಸಿ. ಪರ್ಪೆಂಡಿಕ್ಯುಲರ್ ಅಂದರೆ ಏನು? ಈ ಥರ ಇರಬೇಕು, 90 ಡಿಗ್ರಿ ಇರಬೇಕು. ಫಾರ್ ಎಕ್ಸಾಂಪಲ್ ಇದು L1 ಇದು L2 ಅಂದರೆ ಎರಡು ಪರ್ಪೆಂಡಿಕ್ಯುಲರ್, ಒಂದಕ್ಕೊಂದು ಈ ಥರ ಇರಬೇಕು. ಓಕೆನಾ? ಸೊ ಈಗ L1ಗೆ ಪರ್ಪೆಂಡಿಕ್ಯುಲರ್ ಅಂತ ಹೇಳಕ್ಕೆ ಬರುತ್ತಾ? ಹೇಳಕ್ಕೆ ಬರಲ್ಲ. ಹಾಗಾದರೆ ಇದು R ಒಳಗಡೆ ಇಲ್ಲ, ಹಾಗಾಗಿ ನಾಟ್ ರಿಫ್ಲೆಕ್ಸಿವ್. ಓಕೆ, ಸಿಮೆಟ್ರಿಕ್ ಅಂತ ಹೇಳಿದ್ರೆ L1 L2 ಬಿಲಾಂಗ್ಸ್ ಟು R, ಅಂದರೆ L1 L2ಗೆ ಪರ್ಪೆಂಡಿಕ್ಯುಲರ್ ಇದೆ. ಹಾಗಾದರೆ L2 ಕೂಡ L1ಗೆ ಪರ್ಪೆಂಡಿಕ್ಯುಲರ್ ಅಂತ ಹೇಳ್ಬೋದಾ? L1 L2 ಪರ್ಪೆಂಡಿಕ್ಯುಲರ್ ಅಂದರೆ ಉಲ್ಟಾ. ಈಗ ನೋಡಿ, L1 L2 ಪರ್ಪೆಂಡಿಕ್ಯುಲರ್, ಸೊ L2 L1ಗೆ ಪರ್ಪೆಂಡಿಕ್ಯುಲರ್ ಅಲ್ವಾ. ಸೊ ದಿಸ್ ಇಸ್ ಬಿಲಾಂಗ್ಸ್ ಟು R. ದೇರ್ ಫೋರ್ R ಈಸ್ ಸಿಮೆಟ್ರಿಕ್. ನೆಕ್ಸ್ಟ್ ಟ್ರಾನ್ಸಿಟಿವ್ ಆಗತ್ತಾ ನೋಡೋಣ. ಸಿ L1, L2 ಬಿಲಾಂಗ್ಸ್ ಟು R. ಅದೇ ಥರ L2, L3 ಬಿಲಾಂಗ್ಸ್ ಟು R. ಹಾಗಾದರೆ L1, L3 ಬಿಲಾಂಗ್ಸ್ ಟು R ಆಗುತ್ತಾ? ಸಿ ಇದು L1 ಇದು L2, L1 L2ಗೆ ಪರ್ಪೆಂಡಿಕ್ಯುಲರ್. ಸೊ L2 L3ಗೆ ಪರ್ಪೆಂಡಿಕ್ಯುಲರ್, L1 L2ಗೆ ಪರ್ಪೆಂಡಿಕ್ಯುಲರ್, L2 L3ಗೆ ಪರ್ಪೆಂಡಿಕ್ಯುಲರ್. ಹಾಗಾದರೆ L1 ಮತ್ತು L3 ಏನಾಯಿತು? ಪ್ಯಾರಲಲ್ ಆಯಿತು, ಬಟ್ ಪರ್ಪೆಂಡಿಕ್ಯುಲರ್ ಆಗಿಲ್ಲ. ದೇರ್ ಫೋರ್ L1, L3 ನಾಟ್ ಬಿಲಾಂಗ್ಸ್ ಟು R. ಕರೆಕ್ಟ್ ಅಲ್ವಾ? ದೇರ್ ಫೋರ್ R ಈಸ್ ಟ್ರಾನ್ಸಿಟಿವ್ ಆಗುತ್ತಾ? ನೋ, ನಾಟ್ ಟ್ರಾನ್ಸಿಟಿವ್. ಓಕೆ, ಸೊ L1 L3 ನಾಟ್ ಬಿಲಾಂಗ್ಸ್ ಟು R ಅಂತ ಹೇಳಿದ್ರೆ ಇಟ್ ಈಸ್ ನಾಟ್ ಟ್ರಾನ್ಸಿಟಿವ್. ಈಗ ನಾನು ಹೇಳಿದ್ದು ನಿಮಗೆ ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣವಾ? ಓಕೆ, ಸೊ ನೆಕ್ಸ್ಟ್ ಕ್ವೆಶನ್ ನೋಡಿ, ಶೋ ದಟ್ ದ ರಿಲೇಷನ್ R in the set 1 2 3 given by R is equal to 1 1 2 2 3 3 1 2 2 3 is reflexive but neither symmetric nor transitive. ಅದರಲ್ಲಿರೋದನ್ನೇ ನೋಡಿ. ಸೊ ಇಲ್ಲಿ 1 1 ಇದೆ, 2 2 ಇದೆ, 3 3 ಇದೆ. ಇಲ್ಲಿ ಸೆಟ್ಟಲ್ಲಿ 1 2 3 ಮೂರೇ ಇರೋದು. ಮೂರಕ್ಕೂ ನಮಗೆ ಸಿಮಿಲರ್ ಎಲಿಮೆಂಟ್ಸ್ ಬರ್ತಿದೆ, ಅಂದರೆ ರಿಫ್ಲೆಕ್ಸಿವ್ ಆಯಿತು ಅಲ್ವಾ? ರಿಫ್ಲೆಕ್ಸಿವ್ ಆಯಿತು. ಇದು ಸಿಮಿಟ್ರಿಕ್ ಆಗುತ್ತಾ ನೋಡೋಣ. ಸಿ 1, 2 is belongs to R, but 2, 1 is not belongs to R. ಹಾಗಾದರೆ ಇದು ಸಿಮಿಟ್ರಿಕ್ ಆಗಲ್ಲ, ನಾಟ್ ಸಿಮಿಟ್ರಿಕ್. ನೆಕ್ಸ್ಟು ಟ್ರಾನ್ಸಿಟಿವ್ ಆಗುತ್ತಾ ನೋಡೋಣ. ಸಿ 1, 2 is belongs to R and 2, 3 is also belongs to R. ನೋಡಿ, ಹೌದಲ್ವಾ? ಹಾಗಾದರೆ ವಿಚ್ ಇಂಪ್ಲೈಸ್ 1, 3 is belongs to R ಆಗಿರಬೇಕು. ಆಗಿದೆಯಾ ನೋಡಿ? 1, 3 ಇದೆಯಾ ಇದರಲ್ಲಿ? ಇಲ್ಲ ಅಲ್ವಾ? ಹಾಗಾದರೆ ದೇರ್ ಫೋರ್ R ಈಸ್ ನಾಟ್ ಟ್ರಾನ್ಸಿಟಿವ್. R ಟ್ರಾನ್ಸಿಟಿವ್ ಆಗಿಲ್ಲ. ಅರ್ಥ ಆಗ್ತಿದೆಯಾ? ನೆಕ್ಸ್ಟ್ ಇವಾಗ ಅವ್ರು ಏನು ಹೇಳಿದಾರೋ ಅದನ್ನು ನಾವು ಪ್ರೂವ್ ಮಾಡಾಗಿದೆ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ಏನು ಅಂತ ಕೇಳಿದ್ದಾರೆ, ಶೋ ದಟ್ ದ ರಿಲೇಷನ್ R ಇನ್ ದ ಸೆಟ್ Z ಆಫ್ ಇಂಟೀಜರ್ ಗಿವನ್ ಬೈ R is equal to A, B such that 2 divides A minus B is an equivalence relation ಅಂತ ಹೇಳಿ ಕೇಳಿದ್ದಾರೆ. ಅಗೇನ್ ಈಕ್ವಿವೆಲೆನ್ಸ್ ರಿಲೇಷನ್ ಅಂದರೆ ವಿ ನೀಡ್ ಟು ಶೋ ದಟ್ ದಿಸ್ ಇಸ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್. ಸಿ ಈಗ ಫಸ್ಟು A, A ಬಿಲಾಂಗ್ಸ್ ಟು R ಅಂತೇಳಿ ತೊಗೊಂಡ್ವಿ ಅಂದರೆ, ಸಿ A ಮೈನಸ್ A ಅಂತ ಹೇಳಿದರೆ ಝೀರೋನ 2 ಇಂದ ಡಿವೈಡ್ ಮಾಡ್ಬೋದಾ? ಸಿ ಝೀರೋನ ಯಾವ ನಂಬರಿಂದ ಬೇಕಿದ್ರೂ ಡಿವೈಡ್ ಮಾಡ್ಬೋದು, ಆದರೆ ಯಾವ ನಂಬರ್ನೂ ಝೀರೋಯಿಂದ ಡಿವೈಡ್ ಮಾಡೋಕ್ಕಾಗಲ್ಲ. ಇದು ಯಾವ ಥರ ರೆಪ್ರೆಸೆಂಟ್ ಮಾಡೋದು ಅಂದರೆ 0/2. ಸೊ ವಿಚ್ ಇಸ್ ಈಕ್ವಲ್ ಟು ಝೀರೋನ 2 1s 2 0s, ಸೊ 0 ಅಂತೇಳಿ ತೊಗೊಳ್ತೀವಿ. ಹಾಗಾದರೆ ದಿಸ್ ಇಸ್ A, A is belongs to R. Therefore R is reflexive.
ನೆಕ್ಸ್ಟು ಆರ್ ಎಸ್ ಸಿಮೆಟ್ರಿಕ್ ಆಗುತ್ತಾ ಅಂತೇಳಿ ನೋಡೋಣ. ಸೊ ಆರ್ ಎಸ್ ಸಿಮೆಟ್ರಿಕ್ ಆಗಬೇಕು ಅಂದರೆ ಎ ಕಮ ಬಿ ಈಸ್ ಬಿಲಾಂಗ್ಸ್ ಟು ಆರ್, ಅಂದರೆ ಎ ಮೈನಸ್ ಬಿ ಡಿವೈಡೆಡ್ ಬೈ 2 ಅಂತೇಳಿ ಅರ್ಥ. ಆ್ಯಂಡ್ ಅಗೇನ್ ವಿ ಕ್ಯಾನ್ ಸೇ ದ್ಯಾಟ್ ಬಿ ಮೈನಸ್ ಎ ಕೂಡ ಡಿವೈಡೆಡ್ ಬೈ 2ನ ಏನು ಸೈನ್ ಒಂದು ಚೇಂಜ್ ಆಗುತ್ತೆ ಅಷ್ಟೇ ಬಿಟ್ಟರೆ, ಬಟ್ ಡಿವೈಡ್ ಮಾಡ್ಬೋದು. ಸಿಮಿಟ್ರಿಕ್ ಅಂತ ಹೇಳಿದರೆ ಈಕ್ವಲ್ ಬರಬೇಕು ಅಂತ ಅರ್ಥ ಅಲ್ಲ, ನಮಗೆ ಆ ಕಂಡೀಷನ್ನ ಒಬೇ ಮಾಡಿದರೆ ಸಾಕು. ಇವೆರಡು ಈಕ್ವಲ್ ಬರಬೇಕು ಅಂತ ಏನು ರೂಲ್ಸ್ ಇಲ್ಲ, ಆದರೆ 2 ಇಂದ ಡಿವೈಡ್ ಮಾಡಿದರೆ ಸಾಕು. ಸೊ ಎ ಮೈನಸ್ ಬಿನ 2 ಇಂದ ಡಿವೈಡ್ ಮಾಡೋಕ್ಕಾಗತ್ತೆ ಅಂದರೆ ಬಿ ಮೈನಸ್ ಎನ 2 ಇಂದ ಡಿವೈಡ್ ಮಾಡ್ಬೋದಲ್ವಾ. ಸೊ ದೇರ್ ಫೋರ್ ವಿ ಕ್ಯಾನ್ ಸೇ ದಟ್ ಬಿ ಕಮ ಎ ಈಸ್ ಬಿಲಾಂಗ್ಸ್ ಟು ಆರ್. ಹಾಗಾದರೆ ಆರ್ ಈಸ್ ಸಿಮೆಟ್ರಿಕ್. ನೆಕ್ಸ್ಟು ಟ್ರಾನ್ಸಿಟಿವ್ ಹೌದೋ ಇಲ್ಲೋ ಅಂತೇಳಿ ನೋಡೋಣ. ಸೊ ಟ್ರಾನ್ಸಿಟಿವ್ಗೆ ಎ ಕಮ ಬಿ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ಬಿ ಕಮ ಸಿ ಈಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್. ಅಂದರೆ ಎ ಕಮ ಬಿ ಎ ಮೈನಸ್ ಬಿನ 2 ಡಿವೈಡ್ ಮಾಡುತ್ತೆ ಆ್ಯಂಡ್ ಬಿ ಮೈನಸ್ ಸಿನ 2 ಡಿವೈಡ್ ಮಾಡುತ್ತೆ. ಇವೆರಡನ್ನೂ ಆ್ಯಡ್ ಮಾಡಿದ್ರೆ 2ನ ಡಿವೈಡ್ ಮಾಡೋಕ್ಕಾಗತ್ತಾ ಅಂತ ನೋಡೋಣ. ಸೊ 2 ಇಂದ ಡಿವೈಡ್ ಮಾಡ್ತಿದೆ ಆದರೆ ಇವೆರಡೂ ನಂಬರ್ಸು ಖಂಡಿತವಾಗ್ಲೂ ಈವನ್ ನಂಬರೇ ಆಗಿರಬೇಕು, ಕರೆಕ್ಟಾ. ಸೊ ಈವನ್ ನಂಬರ್ನ ಆ್ಯಡ್ ಮಾಡಿದ್ರೆ ನಮಗೆ ಮತ್ತೆ ಈವನ್ ನಂಬರೇ ಸಿಗುತ್ತಾ. ಈವನ್ ನಂಬರ್ ಅಂದರೆ ಏನು, ಸರಿ ಸಂಖ್ಯೆಗಳು 2, 4, 6, 8 ಇವೆಲ್ಲ ಇದೆಯಲ್ಲ, ಇದನ್ನೆಲ್ಲ ಈವನ್ ನಂಬರ್ಸ್ ಅಂತ ಹೇಳ್ತೀವಿ. ಆಡ್ ನಂಬರ್ ಅಂದರೆ 1, 3, 5, 7, 9 ಇವೆಲ್ಲ ಆಡ್ ನಂಬರ್ಸ್. ಸೊ ಇವೆರಡು ಈವನ್ ನಂಬರ, ಯಾಕಂದರೆ 2 ಇಂದ ಡಿವೈಡ್ ಆಗ್ತಿದೆ ಅಲ್ವಾ. 2 ಇಂದ ಈವನ್ ನಂಬರ್ ಅಷ್ಟೇ ಡಿವೈಡ್ ಆಗೋಕ್ಕೆ ಸಾಧ್ಯ. ಸೊ ಇವೆರಡು ಈವನ್ ನಂಬರ್, ಇವೆರಡನ್ನು ಆ್ಯಡ್ ಮಾಡಿದ್ರು ನಿಮಗೆ ಈವನ್ ನಂಬರೇ ಸಿಗುತ್ತಾ. ಈವನ್ ನಂಬರ್ ಸಿಗ್ತಿದೆ ಅಂದರೆ ಅದು 2 ಇಂದ ಡಿವೈಡ್ ಆಗುತ್ತಾ. ಸೊ ಇದರಲ್ಲಿ ನೋಡಿ ಮೈನಸ್ ಬಿ ಪ್ಲಸ್ ಬಿ ಕ್ಯಾನ್ಸಲ್ ಆಯಿತು ಅಂದರೆ ಎ ಮೈನಸ್ ಸಿ ಸಿಗುತ್ತೆ. ದಿಸ್ ಇಸ್ ಡಿವೈಡೆಡ್ ಬೈ 2. Therefore a comma c is belongs to R, implies that R is transitive. So R is symmetric, R is reflexive and R is transitive ಅಂದರೆ R is equivalence ಕೂಡ, ಕರೆಕ್ಟಾ, equivalence. Therefore we completed the problem. Now next problem ನೋಡಿ, let R be the relation defined in the set A is equal to 1, 2, 3, 4, 5, 6, 7 by R is equal to A comma B. Both A and B is either odd number or even number. ನಾನು ಇದನ್ನು ನಿಮಗೆ ಬಿಡ್ತಾ ಇದ್ದೀನಿ, ಇಲ್ಲಿ ನಾವು ಇದು ಈಕ್ವಲೆನ್ಸ್ ಅಂತ ತೋರಿಸ್ಬೇಕು. ನಿಮಗೆ ಬಿಡ್ತಾ ಇದ್ದೀನಿ ಇದು ಈಕ್ವಲೆನ್ಸ್ ಆಗುತ್ತಾ ಅಂತ ಹೇಳಿ ನೋಡಿ. ನೀವು ಏನ ಈವನ್ ನಂಬರ್ ಅಂತ ತೊಗೊಂಡ್ರೆ ಬಿನೂ ಈವನ್ ನಂಬರ್ ಅಂತಲೇ ತೊಗೋಬೇಕು, ಏನ ಆಡ್ ನಂಬರ್ ಅಂತ ತೊಗೊಂಡ್ರೆ ಬಿನೂ ಆಡ್ ನಂಬರ್ ಅಂತಲೇ ತೊಗೋಬೇಕು. ನಿಮಗೆ ಗೊತ್ತಾಗಿಲ್ಲ ಅಂದರೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ, ನಾನು ನೆಕ್ಸ್ಟ್ ಪ್ರಾಬ್ಲಮ್ನಲ್ಲಿ ಅಥವಾ ನೆಕ್ಸ್ಟ್ ವೀಡಿಯೋನಲ್ಲಿ ಸಾಲ್ವ್ ಮಾಡ್ತೀನಿ, ಇಲ್ಲಾಂದರೆ ಸಾಲ್ವ್ ಮಾಡಿ ನಿಮಗೆ ಇಮೇಲ್ ಮಾಡ್ತೀನಿ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ಸ್ ನೋಡಿ. ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ಅಂತ ಹೇಳಿದ್ರೆ, ಸೊ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ನೋಡಿ, ಡಿಟರ್ಮೈನ್ ಈಚ್ ಆಫ್ ದಿ ಫಾಲೋವಿಂಗ್ ರಿಲೇಷನ್ಸ್ ಆರ್ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್ ಅಂತ ಕೇಳಿದರೆ 1 by 1 ನಾನು ಸಾಲ್ವ್ ಮಾಡ್ತಾ ಹೋಗ್ತೀನಿ. ಸೊ ಫಸ್ಟ್ ಒನ್ ರಿಲೇಷನ್ ಏನಿದೆ, ಆರ್ ಇಸ್ ಈಕ್ವಲ್ ಟು ಆರ್ ಇನ್ ದ ಸೆಟ್ ಎ ಇಸ್ ಈಕ್ವಲ್ ಟು 1, 2, 3 ಅಪ್ ಟು 13, 14ವರೆಗೂ ಇದೆ. ಇದನ್ನು ಹೆಂಗೆ ಡಿಫೈನ್ ಮಾಡ್ತೀವಿ ಅಂದರೆ 3x ಮೈನಸ್ y ಈಕ್ವಲ್ ಟು 0. ಹಾಗಾದರೆ y ಈಕ್ವಲ್ ಟು ವಾಟ್, y ಈಕ್ವಲ್ ಟು 3x. ಹಾಗಾದರೆ ರಿಲೇಷನ್ ಏನಂತ ಬರುತ್ತೆ, ನೀವು ಎಕ್ಸ್ ಪ್ಲೇಸ್ನಲ್ಲಿ ಇದರಲ್ಲಿರೋ ಯಾವ ಎಲಿಮೆಂಟ್ ಬೇಕಿದ್ರೂ ತೊಗೋಬೋದು, ಆದರೆ ಎಕ್ಸ್ ಆಗಲಿ ವೈ ಆಗಲಿ ಎರಡೂ ಕೂಡ ಇದೇ ಎಲಿಮೆಂಟ್ ಜೊತೆ ಇದೇ ಏನಲ್ಲಿ ಮಾತ್ರ ಬರಬೇಕು. ಸೊ ಇಲ್ಲಿ ಇನ್ ಕೇಸ್ ಎಕ್ಸ್ ಪ್ಲೇಸ್ನಲ್ಲಿ 1 ಹಾಕಿದರೆ, ಅಂದರೆ ಈ ಪ್ಲೇಸ್ನಲ್ಲಿ 1 ಹಾಕಿದರೆ 3 1s 3, ಓಕೆನಾ. ಸೊ ಆರ್ ಇಸ್ ಈಕ್ವಲ್ ಟು 3. 2 ಹಾಕಿದರೆ 3 2s 6. ನೆಕ್ಸ್ಟು 3 ಹಾಕಿದರೆ 3 3s 9. 4 ಹಾಕಿದರೆ 3 4s 12. ಇದಕ್ಕಿಂತ ಮುಂದೆ ಕಂಟಿನ್ಯೂ ಮಾಡೋಕ್ಕಾಗಲ್ಲ. ಯಾಕೆ ಅಂತ ಹೇಳಿದರೆ, ಇನ್ ಕೇಸ್ ನೀವು 5 ಹಾಕಿದ್ರಿ ಅಂತ ಇಟ್ಕೊಳ್ಳಿ, 3 5s 15 ಬರುತ್ತೆ. 15 ಇಲ್ಲಿ ಬಿಲಾಂಗ್ ಆಗಿಲ್ಲ, ಹಾಗಾಗಿ ಇದರಿಂದ ಮುಂದೆ ಕಂಟಿನ್ಯೂ ಮಾಡೋಕ್ಕೆ ಬರಲ್ಲ. ಸೊ ಇದು ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಆಗುತ್ತಾ ಅಂತೇಳಿ ಇವಾಗ ನಾವು ಚೆಕ್ ಮಾಡ್ತಾ ಇದ್ದೀವಿ. ಫಸ್ಟ್ 1 by 1 ಚೆಕ್ ಮಾಡೋಣ. ರಿಫ್ಲೆಕ್ಸಿವ್ ಆಗೋದಕ್ಕೆ 1, 1, 2, 2 ಆ ಥರ ಇರಬೇಕು. ಎಲ್ಲಾದರೂ ಆ ಥರ ಇದೆಯಾ, ಇಲ್ಲ, ಹಾಗಾದರೆ ಇದು ರಿಫ್ಲೆಕ್ಸಿವ್ ಆಗಲ್ಲ. ಸಿಮೆಟ್ರಿಕ್ ಆಗೋದಕ್ಕೆ ಉಲ್ಟಾನೂ ಇರಬೇಕು. 1 3 ಇದೆ, 3 1 ಇಲ್ಲ. 2 6 ಇದೆ, 6 2 ಇಲ್ಲ. 3 9 ಇದೆ, 9 3 ಇಲ್ಲ. 4 12 ಇದೆ, 12 4 ಇಲ್ಲ. ಹಾಗಾದರೆ ಇದು ಸಿಮೆಟ್ರಿಕ್ ಕೂಡ ಆಗಲ್ಲ. ಟ್ರಾನ್ಸಿಟಿವ್ ಆಗುತ್ತಾ ನೋಡೋಣ.
13 ಇದೆ, 39 ಇದೆ, 19 ಇಲ್ಲ. ಹಾಗಾದರೆ ಇದು ಟ್ರಾನ್ಸಿಟಿವ್ ಕೂಡ ಆಗಲ್ಲ. ಹೆನ್ಸ್ ಇಟ್ ಈಸ್ ನಾಟ್ ರಿಫ್ಲೆಕ್ಸಿವ್, ನಾಟ್ ಸಿಮೆಟ್ರಿಕ್ ಆ್ಯಂಡ್ ನಾಟ್ ಟ್ರಾನ್ಸಿಟಿವ್. ನೆಕ್ಸ್ಟ್ ಕ್ವೆಶನ್ ನೋಡಿ. ನೆಕ್ಸ್ಟ್ ಕ್ವೆಶನ್ ಏನಂತ ಇದೆ, ಆರ್ ಇನ್ ದ ಸೆಟ್ ರಿಲೇಷನ್ ಆರ್ ಇನ್ ದ ಸೆಟ್ ಎನ್ ಆಫ್ ನ್ಯಾಚುರಲ್ ನಂಬರ್ ಡಿಫೈನ್ಡ್ ಬೈ ಆರ್ ಇಸ್ ಈಕ್ವಲ್ ಟು ಎಕ್ಸ್ ಕಮ ವೈ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಆ್ಯಂಡ್ ಎಕ್ಸ್ ಇಸ್ ಲೆಸ್ ದ್ಯಾನ್ 4. ಎಕ್ಸ್ ವ್ಯಾಲ್ಯೂ 1ಇಂದ 3 ಒಳಗಡೆ ತೊಗೋಬೋದು, 4 ತೊಗೊಳಂಗಿಲ್ಲ, ಯಾಕಂದರೆ ಲೆಸ್ ದ್ಯಾನ್ 4 ಅಂತ ಹೇಳಿದ್ದಾರೆ. ಹಾಗಾದರೆ ಆರ್ ಇಸ್ ಈಕ್ವಲ್ ಟು ವಾಟ್? ಇನ್ ಕೇಸ್ ನೀವೇನಾದರೂ 1 ಅಂತೇಳಿ ತೊಗೊಂಡ್ರಿ ಅಂದರೆ, ಸಿ ಇಲ್ಲಿ 1 ಸಬ್ಸ್ಟ್ಯೂಟ್ ಮಾಡಿದ್ರೆ ವೈ ಇಸ್ ಈಕ್ವಲ್ ಟು 5 ಪ್ಲಸ್ 1 6. ನೆಕ್ಸ್ಟ್ 2 ಸಬ್ಸ್ಟ್ಯೂಟ್ ಮಾಡಿದ್ರೆ 2 ಪ್ಲಸ್ 5 7. 3 ಸಬ್ಸ್ಟ್ಯೂಟ್ ಮಾಡಿದ್ರೆ 3 ಪ್ಲಸ್ 5 8. ಓಕೆ, ಸೊ ಈಗ ಇದು ರಿಫ್ಲೆಕ್ಸಿವ್ ಆಗುತ್ತಾ ನೋಡಿ, ಎಲ್ಲೂ ರಿಪೀಟ್ ಆಗ್ತಿಲ್ಲ, ಸೊ ಇದು ರಿಫ್ಲೆಕ್ಸಿವ್ ಆಗಲ್ಲ. ಸಿಮೆಟ್ರಿಕ್ ಆಗುತ್ತಾ? 1 6 ಇದೆ, 6 1 ಇಲ್ಲ, 2 7 ಇದೆ, 7 2 ಇಲ್ಲ, 3 8 ಇದೆ, 8 3 ಇಲ್ಲ. ಹಾಗಾಗಿ ಇದು ಸಿಮೆಟ್ರಿಕ್ ಕೂಡ ಆಗಲ್ಲ. ಆದರೆ ಟ್ರಾನ್ಸಿಟಿವ್ ನೋಡಿ ಆಗುತ್ತಾ? 1 6 ಇದೆ, 6 ಸಮಥಿಂಗ್ ಇಲ್ಲ, ಹಾಗಾದರೆ ಇದು ಇದನ್ನು ಟ್ರಾನ್ಸಿಟಿವ್ ಅಂತ ಹೇಳ್ಬೋದು. ಅದೇ ಥರನೇ 2 7 ಇದೆ, 7 ಆರ್ ಸಮಥಿಂಗ್ ಇಲ್ಲ, ಹಾಗಾಗಿ ನಾವು ನೆಕ್ಸ್ಟು ಪ್ರೂವ್ ಮಾಡೋಕ್ಕೆ ಚಾನ್ಸೇ ಕೊಡ್ತಿಲ್ಲ ಅವರು, ಹಾಗಾಗಿ ಇದನ್ನು ಟ್ರಾನ್ಸಿಟಿವ್ ಅಂತೇಳಿ ಹೇಳ್ಬೋದು. ಇದು ರಿಫ್ಲೆಕ್ಸಿವ್ ಅಲ್ಲ, ಸಿಮೆಟ್ರಿಕ್ ಅಲ್ಲ, ಬಟ್ ಟ್ರಾನ್ಸಿಟಿವ್. ಅರ್ಥ ಆಗ್ತಿದೆ ಅಲ್ವಾ ನಿಮಗೆ? ನೆಕ್ಸ್ಟ್ ಪ್ರಾಬ್ಲಮ್ಗೆ ಹೋಗೋಣ. ಓಕೆ, ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ನೋಡಿ. ನೆಕ್ಸ್ಟ್ ಪ್ರಾಬ್ಲಮ್, ರಿಲೇಷನ್ ಆರ್ ಆನ್ ದ ಸೆಟ್ R in the set A is equal to 1 2 3 4 5 6, R is equal to x comma y is divisible by x ಅಂತೇಳಿ ಹೇಳಿದ್ದಾರೆ. ಸೊ y is divisible by x ಆಗುತ್ತಾ ಅಂತ ಹೇಳಿ ನೋಡ್ತಾ ಹೋದ್ವಿ ಅಂತ ಹೇಳಿದ್ರೆ ನಮಗೆ ಬೇಕಿರೋಂಥ ಆನ್ಸರ್ ಇಲ್ಲಿ ಸಿಕ್ಬಿಡುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಎಕ್ಸ್ ಕಮ ಎಕ್ಸ್ ಅಂತ ಹೇಳಿ ತೊಗೋಬೋದಾ? ಇದಕ್ಕೆ ಯಾಕೆ ಎಕ್ಸ್ ಕಮ ಎಕ್ಸ್ ಅಂತ ಹೇಳಿ ತೊಗೋಬೋದು ಅಂತ ಹೇಳಿದ್ರೆ, ಸಿ ಎಕ್ಸ್ ಕಮ ಎಕ್ಸ್ ಅಂತ ಹೇಳಿದ್ರೆ ಎಕ್ಸ್ ಕಮ ಎಕ್ಸ್ ಇಸ್ ಎಕ್ಸ್ ಕಮ ಎಕ್ಸ್ ಅಂತ ಹೇಳಿದರೆ ಇದನ್ನು ಎಕ್ಸನ್ನು ಎಕ್ಸಿಂದ ಡಿವೈಡ್ ಮಾಡ್ಬೋದು, ಯು ವಿಲ್ ಗೆಟ್ 1. ಹಾಗಾದರೆ ಇದನ್ನು ನಾವು ರಿಫ್ಲೆಕ್ಸಿವ್ ಅಂತ ಹೇಳಿ ಹೇಳ್ಬೋದಾ? ಯಾಕಂದರೆ ಎಕ್ಸ್ ಕಮ ಎಕ್ಸ್ ಇಸ್ ಬಿಲಾಂಗ್ಸ್ ಟು ಆರ್, ಯಾಕಂದರೆ ಡಿವೈಡ್ ಮಾಡೋಕ್ಕಾಗ್ತಿದೆ ಅಲ್ವಾ. ನೆಕ್ಸ್ಟು ಎಕ್ಸ್ ಕಮ ವೈ ಈಸ್ ಬಿಲಾಂಗ್ಸ್ ಟು ಆರ್ ಅಂತೇಳಿ ತೊಗೊಳ್ಳೋಣ, ವಿಚ್ ಮೀನ್ಸ್ ವೈನ ಎಕ್ಸಿಂದ ಡಿವೈಡ್ ಮಾಡ್ಬೋದು. ಬಟ್ ಎಕ್ಸ್ನ ವೈಯಿಂದ ಡಿವೈಡ್ ಮಾಡಿದರೆ ನಮಗೆ ಕಂಪ್ಲೀಟ್ ನಂಬರ್ ಸಿಗಲ್ಲ, ಕರೆಕ್ಟಾ? ಸ್ವಲ್ಪ ಯೋಚನೆ ಮಾಡಿ ನೋಡಿ. ಈಗ ಫಾರ್ ಎಕ್ಸಾಂಪಲ್ ನಾವೇನು ಮಾಡ್ತೀವಿ ಅಂತ ಹೇಳಿದ್ರೆ 4ನ 2ಇಂದ ಡಿವೈಡ್ ಮಾಡ್ಬೋದು, ಬಟ್ 2ನ 4ಇಂದ ಡಿವೈಡ್ ಮಾಡೋಕ್ಕೆ ಬರಲ್ಲ, ಕರೆಕ್ಟಾ? ಹಾಗಾದರೆ ಇದನ್ನು ಸಿಮೆಟ್ರಿಕ್ ಅಂತ ಹೇಳಿ ಹೇಳಬಹುದಾ? ಹೇಳೋಕ್ಕಾಗಲ್ಲ ಅಲ್ವಾ. ಸೊ ದಿಸ್ ಈಸ್ ನಾಟ್ ಸಿಮೆಟ್ರಿಕ್. ಅದೇ ಥರ ಇದು ಟ್ರಾನ್ಸಿಟಿವ್ ಆಗುತ್ತಾ ನೋಡೋಣ. ಟ್ರಾನ್ಸಿಟಿವ್ ಆಗುತ್ತೋ ಇಲ್ಲೋ ಅಂತ ಹೇಳಿ ನೋಡೋದಕ್ಕೆ ನಾನೇನು ಮಾಡ್ತೀನಿ ಅಂತ ಹೇಳಿದ್ರೆ, ಎಕ್ಸ್ ಕಮ ವೈ ಈಸ್ ಬಿಲಾಂಗ್ಸ್ ಟು ಆರ್ ಅಂದರೆ ವೈನ ಎಕ್ಸಿಂದ ಡಿವೈಡ್ ಮಾಡ್ಬೋದು. ಆ್ಯಂಡ್ ವೈ ಕಮ ಝೆಡ್ ಈಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್ ಅಂದರೆ ಝೆಡ್ಡನ್ನು ವೈಯಿಂದ ಡಿವೈಡ್ ಮಾಡ್ಬೋದು. ಸಿ ವೈನ ಎಕ್ಸಿಂದ ಡಿವೈಡ್ ಮಾಡ್ಬೋದು, ಝೆಡ್ನ ವೈಯಿಂದ ಡಿವೈಡ್ ಮಾಡ್ಬೋದು, ದೇರ್ ಫೋರ್ ಝೆಡ್ನ ಎಕ್ಸಿಂದ ಡಿವೈಡ್ ಮಾಡ್ಬೋದಾ? ಹೆನ್ಸ್ ಎಕ್ಸ್ ಕಮ ಝೆಡ್ ಈಸ್ ಬಿಲಾಂಗ್ಸ್ ಟು ಆರ್, ಕರೆಕ್ಟ್ ಅಲ್ವಾ? ಸೊ ದೇರ್ ಫೋರ್ ದಿಸ್ ಈಸ್ ಆರ್ ಈಸ್ ಟ್ರಾನ್ಸಿಟಿವ್. ಅರ್ಥ ಮಾಡ್ಕೊಳ್ಳಿ ನೀಟಾಗಿ. ಆರ್ ಯಾಕೆ ನಾನು ಟ್ರಾನ್ಸಿಟಿವ್ ಅಂತ ಹೇಳ್ತಿದ್ದೀನಿ ಅಂದರೆ, ಎಕ್ಸ್ ವೈ ಮತ್ತು ವೈ ಝೆಡ್ ಅಂತೇಳಿ 2 ನಂಬರ್ನ ಆರ್ನಲ್ಲಿ ನಾನು ತಗೊಳ್ತಾ ಇದ್ದೀನಿ. ವೈನ ಎಕ್ಸಿಂದ ಡಿವೈಡ್ ಮಾಡ್ಬೋದು, ಝೆಡ್ನ ವೈಯಿಂದ ಡಿವೈಡ್ ಮಾಡ್ಬೋದು, ಹಾಗಾದರೆ ಝೆಡ್ಡನ್ನು ಎಕ್ಸಿಂದನೂ ಡಿವೈಡ್ ಮಾಡ್ಬೋದು. ಹಾಗಾಗಿ ವಿ ನೀಡ್ ಟು ಸೇ ದಿಸ್ ಈಸ್ ಟ್ರಾನ್ಸಿಟಿವ್. ಸಿನ್ಸ್ ನಾನಿಲ್ಲಿ ಒಂದು ವಿಷಯ ನಿಮಗೆ ಹೇಳ್ತಾ ಇದ್ದೀನಿ, ನೀವು ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಕಂಡೀಷನ್ ನಾಟ್ ಟ್ರೂ ಅಂತೇಳಿ ಹೇಳಬೇಕು ಅಂದರೆ ಅದಕ್ಕೆ ಯಾವುದಾದ್ರೂ ಎಕ್ಸಾಂಪಲ್ ಕೊಟ್ಟಿನೇ ಹೇಳಬೇಕು. ಇಲ್ಲ ಅದು ಟ್ರೂ ಅಂತ ಹೇಳಿ ಹೇಳೋದಾದರೆ, ಟ್ರೂ ಅಂತೇಳಿ ಪ್ರೂವ್ ಮಾಡೋದಾದರೆ ನೀವು ಎಕ್ಸಾಂಪಲ್ ಕೊಡೋದು ಬೇಡ. ಈಗ ಇಲ್ಲಿ ಟ್ರಾನ್ಸಿಟಿವ್ ತೋರಿಸಿದ್ನಲ್ವ, ಈ ಥರ ಡೈರೆಕ್ಟಾಗಿಯೇ ಹೇಳ್ಬೋದು. ಓಕೆನಾ? ಸೊ ನಿಮಗಿದು ಅರ್ಥ ಆಯಿತು ಅನಿಸುತ್ತೆ.
ಈಗ ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್ ಏನಿದೆ ಅಂತ ಹೇಳಿದರೆ, ಓಕೆ, ನೆಕ್ಸ್ಟ್ ಕ್ವೆಶನ್ ಏನಿದೆ ನೋಡಿ. ನೆಕ್ಸ್ಟ್ ಕ್ವೆಶನ್, ರಿಲೇಷನ್ ಆರ್ ಇನ್ ದ ಸೆಟ್ ಝೆಡ್ ಆಫ್ ಆಲ್ ಇಂಟೀಜರ್ಸ್ ಡಿಫೈನ್ಡ್ ಆಸ್ ಆರ್ ಇಸ್ ಈಕ್ವಲ್ ಟು ಎಕ್ಸ್ ಕಾಮ ವೈ ಸಚ್ ದಟ್ ಎಕ್ಸ್ ಮೈನಸ್ ವೈ ಈಸ್ ಅನ್ ಇಂಟೀಜರ್ ಅಂತ ಹೇಳಿದ್ದಾರೆ. ಏನು ಅರ್ಥ ಆಗ್ತಿಲ್ಲ ಅಲ್ವಾ? ಬಟ್ ನಾನು ಅರ್ಥ ಮಾಡಿಸ್ತೀನಿ. ಇಲ್ಲೇನು ಅಂತ ಹೇಳಿದ್ರೆ, ಎಕ್ಸ್ ಮೈನಸ್ ವೈ ಅನ್ನೋದು ಇಂಟೀಜರ್, ಎಕ್ಸ್ ಕಮ ವೈ ಅಂತ ಹೇಳಿ ಒಂದು ಆರ್ಡರ್ ಪೇರ್ ತೊಗೊಳ್ತೀವಿ. ಅದೆರಡನ್ನೂ ನಾವು ಸಬ್ಟ್ರ್ಯಾಕ್ಟ್ ಮಾಡಿದ್ರೆ, ಕಳೆದ್ರೆ ನಮಗೆ ಇಂಟೀಜರ್ ಬರಬೇಕು. ಇಂಟೀಜರ್ ಅಂದರೆ ಝೆಡ್ ಅಂದರೆ 0 +or-1 +or-2 ಈ ಥರ ಬಂತು ಅಂತ ಹೇಳಿದರೆ ಅದನ್ನು ನಾವು ಇಂಟೀಜರ್ಸ್ ಅಂತ ಹೇಳಿ ಕರಿತೀವಿ. ಸಿ, ಎಕ್ಸ್ ಕಮ ಎಕ್ಸ್ ಇಸ್ ಬಿಲಾಂಗ್ಸ್ ಟು ಆರ್. ಯಾಕೆ ಹೇಳಿ? ಎಕ್ಸ್ ಕಮ ಎಕ್ಸ್ ಯಾಕೆ ಬಿಲಾಂಗ್ಸ್ ಟು ಆರ್ ಅಂತ ಹೇಳಿದರೆ, ಎಕ್ಸ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ ಟು 0. ಆ್ಯಕ್ಚುಲಿ ದಿಸ್ ಇಸ್ ಬಿಲಾಂಗ್ಸ್ ಟು ಝೆಡ್. ಇದು ಬಿಲಾಂಗ್ಸ್ ಟು ಝೆಡ್ ಅಂದರೆ ನಮಗೆ ಇಂಟೀಜರ್ ಸಿಗ್ತಾ ಇದೆ, ಹಾಗಾಗಿ ಇದು ಆರಿಗೆ ಈಕ್ವಲ್, ಆರಲ್ಲಿ ಬಿಲಾಂಗ್ ಆಗುತ್ತೆ. ನೆಕ್ಸ್ಟು ಎಕ್ಸ್ ಕಮ ವೈ ಇಸ್ ಬಿಲಾಂಗ್ಸ್ ಟು ಆರ್ ಅಂತೇಳಿ ತೊಗೊಳ್ತೀವಿ. ಅಂದರೆ ಎಕ್ಸ್ ಮೈನಸ್ ವೈ ಈಸ್ ಅನ್ ಇಂಟೀಜರ್. ಹಾಗಾದರೆ ಉಲ್ಟಾ ತೊಗೊಂಡ್ರೆ ವೈ ಮೈನಸ್ ಎಕ್ಸ್ ಇಸ್ ಆಲ್ಸೋ ಆನ್ ಇಂಟೀಜರ. ಯಾಕೆ ಅಂದರೆ ಇಲ್ಲಿ ನಮಗೆ ಸೈನ್ 1 ಚೇಂಜ್ ಆಗುತ್ತೆ ಹೊರತು ನಮಗೆ ವ್ಯಾಲ್ಯೂ ಇಂಟೀಜರ್ ಆಗಿಯೇ ಸಿಗುತ್ತೆ. ಹಾಗಾದರೆ ವೈ ಕಮ ಎಕ್ಸ್ ಇಸ್ ಬಿಲಾಂಗ್ಸ್ ಟು ಆರ್ ಅಂತ ಹೇಳ್ಬೋದಾ? ಎಸ್. ಸೊ ಇದು ಸಿಮೆಟ್ರಿಕ್ ಕೂಡ ಆಯಿತು. ಈಗ ಇದು ಟ್ರಾನ್ಸಿಟಿವ್ ಆಗುತ್ತಾ ನೋಡೋಣ. ಎಕ್ಸ್ ಕಮ ವೈ ಆ್ಯಂಡ್ ವೈ ಕಮ ಝೆಡ್ ಬಿಲಾಂಗ್ಸ್ ಟು ಆರ್. ಇಲ್ಲಿ ಎಕ್ಸ್ ಮೈನಸ್ ವೈ ಬಿಲಾಂಗ್ಸ್ ಟು ಝೆಡ್ ಆ್ಯಂಡ್ ವೈ ಮೈನಸ್ ಝೆಡ್ ಬಿಲಾಂಗ್ಸ್ ಟು ಝೆಡ್. ಆರಲ್ಲಿದೆ ಅಂದರೆ ಇದೇ ಕಂಡೀಷನ್. ಹಾಗಾದರೆ ವಿ ಕ್ಯಾನ್ ಸೇ ದ್ಯಾಟ್ ಎಕ್ಸ್ ಮೈನಸ್ ವೈ ಪ್ಲಸ್ ವೈ ಮೈನಸ್ ಝೆಡ್ ಈಸ್ ಆಲ್ಸೋ ಬಿಲಾಂಗ್ಸ್ ಟು ಝೆಡ್, ಬಿಕಾಸ್ ಪ್ಲಸ್ ವೈ ಮೈನಸ್ ವೈ ಕ್ಯಾನ್ಸಲ್ ಆಗುತ್ತೆ. ಎಕ್ಸ್ ಮೈನಸ್ ಝೆಡ್ ಈಸ್ ಬಿಲಾಂಗ್ಸ್ ಟು ಝೆಡ್ ಆಗಿರಲೇಬೇಕು. ದೇರ್ ಫೋರ್ ಆರ್ನಲ್ಲಿ ಎಕ್ಸ್ ಕಮ ಝೆಡ್ ಬಿಲಾಂಗ್ ಆಗುತ್ತೆ. ಆರ್ನಲ್ಲಿ ಎಕ್ಸ್ ಕಮ ಝೆಡ್ ಬಿಲಾಂಗ್ ಆಗ್ತಿದೆ ಅಂತ ಹೇಳಿದರೆ ದೇರ್ ಫೋರ್ ಆರ್ ಈಸ್ ಟ್ರಾನ್ಸಿಟಿವ್. ಆರ್ ಈಸ್ ಟ್ರಾನ್ಸಿಟಿವ್. ಸೊ ನಿಮಗಿದಿಷ್ಟು ಅರ್ಥ ಆಯಿತು ಅಂತ ಅನಿಸುತ್ತೆ. ನಾವು ನೆಕ್ಸ್ಟ್ ಪ್ರಾಬ್ಲಮಿಗೆ ಹೋಗೋಣ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ ಅಂತ ಹೇಳಿ ಒಂದ್ಸಲ ಓದೋಣ. ಓಕೆ, ಸೊ ಇಲ್ಲಿ ನೋಡಿ, ಇಲ್ಲಿ ಇದೇನಾಯಿತು ಅಂತ ಹೇಳಿದ್ರೆ ನೆಕ್ಸ್ಟ್ ಪ್ರಾಬ್ಲಮ್, ಇದನ್ನು ನಾನು ಡೈರೆಕ್ಟಾಗೇ ಹೇಳ್ಬೋದು. ಸಿ, ಎಕ್ಸ್ ವೈ ವರ್ಕ್ಸ್ ಎಟ್ ಸೇಮ್ ಪ್ಲೇಸ್. ಈಗ ಇದು ರಿಫ್ಲೆಕ್ಸಿವ್ ಸಿಮೆಟ್ರಿಕ್ ಟ್ರಾನ್ಸಿಟಿವ್ ಆಗುತ್ತಾ ಅಂತೇಳಿ ಹೇಳಬೇಕು. ಆ್ಯಕ್ಚುಲಿ ನೋ ಡೌಟ್ ಎಕ್ಸ್ ಕಮ ಎಕ್ಸ್ ಇಸ್ ಬಿಲಾಂಗ್ಸ್ ಟು ಆರ್ ಅಲ್ವಾ. ಎಕ್ಸ್ ಆ್ಯಂಡ್ ಎಕ್ಸ್ ಇಸ್ ವರ್ಕ್ಸ್ ಎಟ್ ಸೇಮ್ ಪ್ಲೇಸ್ ಅಂತ ಹೇಳ್ಬೋದಾ. ಎಕ್ಸ್ ಮತ್ತು ವೈ ಒಂದೇ ಪ್ಲೇಸ್ನಲ್ಲಿ ವರ್ಕ್ ಮಾಡ್ತಿದ್ದಾರೆ, ಇದೇ ಕಾನ್ಸೆಪ್ಟ್. ಸೊ ಎಕ್ಸ್ ಕಮ ಎಕ್ಸ್ ಇಸ್ ಬಿಲಾಂಗ್ಸ್ ಟು ಆರ್, ಸೊ ಆರ್ ಇಸ್ ರಿಫ್ಲೆಕ್ಸಿವ್. ನೆಕ್ಸ್ಟು ಎಕ್ಸ್ ಕಮ ವೈ ಇಸ್ ಬಿಲಾಂಗ್ಸ್ ಟು ಆರ್ ಅಂದರೆ ಏನರ್ಥ? ಎಕ್ಸ್ ಮತ್ತು ವೈ ಒಂದೇ ಪ್ಲೇಸ್ನಲ್ಲಿ ವರ್ಕ್ ಮಾಡ್ತಿದ್ದಾರೆ. ವೈ ಕಮ ಎಕ್ಸ್ ಅಂದರೆ ಏನಾದರೂ ಮೀನಿಂಗ್ ಚೇಂಜ್ ಆಗುತ್ತಾ? ಎರಡು ಒಂದೇ ಅಲ್ವಾ. ವೈ ಆ್ಯಂಡ್ ಎಕ್ಸ್ ಆರ್ ವರ್ಕಿಂಗ್ ಎಟ್ ಸೇಮ್ ಪ್ಲೇಸ್. ಹಾಗಾದರೆ ಆರ್ ಇಸ್ ಸಿಮೆಟ್ರಿಕ್ ಅಂತ ಹೇಳಿ ಹೇಳ್ಬೋದಾ? ಓಕೆ, ಸೊ ನೆಕ್ಸ್ಟು ಟ್ರಾನ್ಸಿಟಿವ್ ನಾನು ಏನು ಮಾಡ್ತೀನಿ, ಎಕ್ಸ್ ಮತ್ತು ವೈ ಆ್ಯಂಡ್ ವೈ ಕಮ ಝೆಡ್ ಅಂತ ತೊಗೊಳ್ತೀನಿ, ಬಿಲಾಂಗ್ಸ್ ಟು ಆರ್. ಸಿ, ಎಕ್ಸ್ ಮತ್ತು ವೈ ಸೇಮ್ ಪ್ಲೇಸ್ನಲ್ಲಿ ವರ್ಕ್ ಮಾಡ್ತಿದ್ದಾರೆ, ವೈ ಮತ್ತು ಝೆಡ್ ಕೂಡ ಸೇಮ್ ಪ್ಲೇಸ್ನಲ್ಲಿ ವರ್ಕ್ ಮಾಡ್ತಿದ್ದಾರೆ. ಹಾಗಾದರೆ ಎಕ್ಸ್ ಕಮ ಝೆಡ್ ಕೂಡ ಅದೇ ಪ್ಲೇಸ್ನಲ್ಲೇ ವರ್ಕ್ ಮಾಡ್ತಿರ್ಬೇಕಲ್ವಾ. ಹಾಗಾದರೆ ಇದನ್ನು ಟ್ರಾನ್ಸಿಟಿವ್ ಅಂತ ಹೇಳ್ಬೋದಾ? ಆರ್ ಈಸ್ ಟ್ರಾನ್ಸಿಟಿವ್. ಸೊ ದಿಸ್ ಈಸ್ ಅವರ್ ಆನ್ಸರ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಓಕೆ, ಸೊ ನೆಕ್ಸ್ಟ್ ಕ್ವೆಶನಿಗೆ ಹೋಗೋಣ. ನೆಕ್ಸ್ಟ್ ಕ್ವೆಶನ್ ಏನಂತ ಕೇಳಿದ್ದಾರೆ ನೋಡಿ. ನೆಕ್ಸ್ಟ್ ಕ್ವೆಶನ್, ಎಕ್ಸ್ ವೈ ಲಿವ್ಸ್ ಇನ್ ದ ಸೇಮ್ ಲೊಕ್ಯಾಲಿಟಿ. ಸೊ ಇದೂ ಅಷ್ಟೇ, ನಾವು ಇದೇ ಥರನೇ ಪ್ರೂವ್ ಮಾಡೋದು. ಸೇಮ್ ಅಗೇನ್ ಎಕ್ಸ್ ಕಮ ಎಕ್ಸ್ ಇಸ್ ಬಿಲಾಂಗ್ಸ್ ಟು ಆರ್ ಅಂದರೆ ಎಕ್ಸ್ ಮತ್ತು ಎಕ್ಸ್ ಇಬ್ಬರು ಒಂದೇ ಪ್ಲೇಸ್ನಲ್ಲಿ ಏನು ಲೀವ್ ಮಾಡ್ತಿದ್ದಾರೆ ಅಂದರೆ ಉಳ್ಕೊಂಡಿದ್ದಾರೆ ಅಂತ ಅರ್ಥ. ಅದೇ ಥರ ಎಕ್ಸ್ ಮತ್ತು ವೈ ಒಂದೇ ಪ್ಲೇಸ್ನಲ್ಲಿದ್ದಾರೆ ಅಂದರೆ ವೈ ಮತ್ತು ಎಕ್ಸ್ ಕೂಡ ಅದೇ ಪ್ಲೇಸ್ನಲ್ಲೇ ಇರಬೇಕಲ್ವಾ. ಉಲ್ಟಾ ಆದ್ರೂ ಸೇಮ್ ಮೀನಿಂಗೇ ಅಲ್ವಾ. ಹಾಗಾದರೆ ಇದನ್ನು ಸಿಮೆಟ್ರಿಕ್ ಅಂತ ಹೇಳ್ಬೋದು. ಅದೇ ಥರ ಎಕ್ಸ್ ಮತ್ತು ವೈ ಬಿಲಾಂಗ್ಸ್ ಟು ಆರ್ ಆ್ಯಂಡ್ ವೈ ಕಮ ಝೆಡ್ ಈಸ್ ಆಲ್ಸೋ ಬಿಲಾಂಗ್ಸ್ ಟು ಆರ್.
ಎಕ್ಸ್ ಮತ್ತು ವೈ ಒಂದೇ ಪ್ಲೇಸ್ನಲ್ಲಿದ್ದಾರೆ, ವೈ ಮತ್ತು ಝೆಡ್ ಒಂದೇ ಪ್ಲೇಸ್ನಲ್ಲಿದ್ದಾರೆ. ಹಾಗಾದರೆ ಎಕ್ಸ್ ಕಮ ಝೆಡ್ ಈಸ್ ಆಲ್ಸೋ ಬಿಲಾಂಗ್ಸ್ ಟು ದ ಸೇಮ್ ಪ್ಲೇಸ್, ರೈಟ್? ಎಕ್ಸ್ ಆ್ಯಂಡ್ ವೈ ಈಸ್ ಆಲ್ಸೋ ಬಿಲಾಂಗ್ಸ್ ಟು ದ ಸೇಮ್ ಪ್ಲೇಸ್. ಹಾಗಾದರೆ ವಿ ಕ್ಯಾನ್ ಸೇ ಎಕ್ಸ್ ಕಮ ಝೆಡ್ ಇಸ್ ಬಿಲಾಂಗ್ಸ್ ಟು ಆರ್, ದೇರ್ ಫೋರ್ ಆರ್ ಈಸ್ ಟ್ರಾನ್ಸಿಟಿವ್. ಹೇಳ್ಬೋದಾ ಈ ಥರ? ಸೊ ಇದನ್ನು ಈಕ್ವಲೆನ್ಸ್ ರಿಲೇಷನ್ ಅಂತ ಹೇಳಿ ಹೇಳ್ಬೋದಾ ನಾವಿವಾಗ? ಈಕ್ವಲೆನ್ಸ್ ರಿಲೇಷನ್. ಓಕೆ, ಸೊ ನೆಕ್ಸ್ಟ್ ಒನ್ ಕ್ವೆಶನ್ ನೋಡಿ. ಎಕ್ಸ್ ಈಸ್ ಎಕ್ಸಾಕ್ಟ್ಲಿ 7 ಸೆಂಟಿಮೀಟರ್ ಟಾಲರ್ ದ್ಯಾನ್ ವೈ. ಇದು ಈಕ್ವಲೆನ್ಸ್ ಆಗುತ್ತಾ ನೋಡೋಣ. ಸಿ, ಎಕ್ಸ್ ವೈಗಿಂತ ದೊಡ್ಡವನು, ಎಕ್ಸ್ಗಿಂತನೇ ದೊಡ್ಡವನು ಅಂತೇಳಿ ಹೇಳಕ್ಕೆ ಬರಲ್ಲ, ಹಾಗಾಗಿ ಆಬ್ವಿಯಸ್ಲಿ ಇದು ರಿಫ್ಲೆಕ್ಸಿವ್ ಆಗಲ್ಲ. ಎಕ್ಸ್ ವೈಗಿಂತ ದೊಡ್ಡವನು, ಹಾಗಾದರೆ ವೈ ಎಕ್ಸ್ಗಿಂತ ದೊಡ್ಡವನು ಅಂತ ಹೇಳಕ್ಕೆ ಬರುತ್ತಾ? ಇಲ್ಲಿ ಆಲ್ರೆಡಿ ನಾವು ಈ ಥರ ಪ್ರೂವ್ ಮಾಡಿದ್ಮೇಲೆ ಈ ಥರ ಹೇಳಕ್ಕೆ ಬರುತ್ತಾ? ಬರಲ್ಲ ಅಲ್ವಾ? ಹಾಗಾಗಿ ಇದು ಕೂಡ ಆರ್ನಲ್ಲಿ ಬಿಲಾಂಗ್ ಆಗಿಲ್ಲ. ಈಗ ಎಕ್ಸ್ ವೈಗಿಂತ 7 ಸೆಂಟಿಮೀಟರ್ ದೊಡ್ಡವನಿದ್ದಾನೆ. ಇಲ್ಲಿ 7 ಸೆಂಟಿಮೀಟರ್ ಡಿಫ್ರೆನ್ಸ್ ಇದ್ದರೆ ಮಾತ್ರ ಈ ರಿಲೇಷನ್ ಒಳಗಡೆ ಬರೆಯೋಕ್ಕಾಗೋದು. ವೈ ಝೆಡ್ಗಿಂತ 7 ಸೆಂಟಿಮೀಟರ್ ದೊಡ್ಡವನಿದ್ದಾನೆ. ಹಾಗಾದರೆ ಎಕ್ಸ್ ಝೆಡ್ಗಿಂತ ಎಷ್ಟು ಸೆಂಟಿಮೀಟರ್ ದೊಡ್ಡವನಾದ? 14 ಸೆಂಟಿಮೀಟರ್. ಹಾಗಾದರೆ ಇದು ಆರ್ ಒಳಗಡೆ ಬಿಲಾಂಗ್ ಆಗುತ್ತಾ? ಆಗಲ್ಲ. ಸೊ ದಿಸ್ ಇಸ್ ನಾಟ್ ಬಿಲಾಂಗ್ಸ್ ಟು ಆರ್. ಹಾಗಾದರೆ ಇದು ನೈದರ್ ರಿಫ್ಲೆಕ್ಸಿವ್ ನಾಟ್ ಸಿಮೆಟ್ರಿಕ್ ನಾಟ್ ಟ್ರಾನ್ಸಿಟಿವ್ ಕೂಡ ಆಗುತ್ತೆ. ಓಕೆನಾ? ಸೊ ಇಲ್ಲಿಗೆ ಈ ಪ್ರಾಬ್ಲಮ್ಮು ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟ್ ಪ್ರಾಬ್ಲಮ್ ನೋಡಿ ಏನಂತ ಕೊಟ್ಟಿದ್ದಾರೆ. ನೆಕ್ಸ್ಟ್ ಪ್ರಾಬ್ಲಮ್ ಇದೆ, ಆರ್ ಇಸ್ ಈಕ್ವಲ್ ಟು ಎಕ್ಸ್ ಕಮ ವೈ, ಎಕ್ಸ್ ಇಸ್ ವೈಫ್ ಆಫ್ ವೈ. ಸಿ, ಎಕ್ಸ್ ಇಸ್ ವೈಫ್ ಆಫ್ ಎಕ್ಸ್ ಅಂತ ಹೇಳಕ್ಕೆ ಬರಲ್ಲ ಆಬ್ವಿಯಸ್ಲಿ, ಕರೆಕ್ಟಾ? ಸೊ ಎಕ್ಸ್ ಕಮ ಎಕ್ಸ್ ಡಸ್ ನಾಟ್ ಬಿಲಾಂಗ್ಸ್ ಟು ಆರ್, ಯಾಕಂದರೆ ಎಕ್ಸ್ಗೆ ವೈಫ್ ಅಲ್ಲ. ನೆಕ್ಸ್ಟ್ ಎಕ್ಸ್ ಕಮ ವೈ ಇಸ್ ಬಿಲಾಂಗ್ಸ್ ಟು ಆರ್ ಅಂದರೆ ವಿ ಕಾಂಟ್ ಸೇ ದಟ್ ವೈ ಕಮ ಎಕ್ಸ್ ಇಸ್ ಬಿಲಾಂಗ್ಸ್ ಟು ಆರ್. ಯಾಕೆ ಹೇಳಿ? ಎಕ್ಸ್ ವೈನ ವೈಫ್, ಹಾಗಾದರೆ ವೈನ ಎಕ್ಸಿಗೆ ವೈಫ್ ಅಂತ ಹೇಳೋಕ್ಕೆ ಏನಾದರೂ ಮೀನಿಂಗ್ ಇದೆಯಾ? ಇಲ್ಲ ಅಲ್ವಾ? ಸೊ ದಟ್ ಈಸ್ ನಾಟ್ ಪಾಸಿಬಲ್. ಈಗ ಇದು ಟ್ರಾನ್ಸಿಟಿವ್ ಆಗುತ್ತೆ. ಯಾಕೆ ಹೇಳಿ? ಯಾಕೆ ಟ್ರಾನ್ಸಿಟಿವ್ ಆಗುತ್ತೆ? ನಾನು ಆಲ್ರೆಡಿ ನಿಮಗೆ ಟ್ರಾನ್ಸಿಟಿವ್ನ ಎಕ್ಸ್ಪ್ಲೇನ್ ಮಾಡುವಾಗ 2 ಡೆಫಿನೇಷನ್ ಎಕ್ಸ್ಪ್ಲೇನ್ ಮಾಡಿದ್ದೆ. ಒಂದೇನು ಅಂತ ಹೇಳಿದ್ರೆ ಅದು ಆಲ್ರೆಡಿ ನಾವು ಇಷ್ಟೊತ್ತು ಮಾಡಿರೋದು. 2ನೇ ಡೆಫಿನೇಷನ್ ಇಲ್ಲಿ ಯೂಸ್ ಆಗುತ್ತೆ. ಸಿ, ಎಕ್ಸ್ ಕಮ ವೈ ಇಸ್ ಬಿಲಾಂಗ್ಸ್ ಟು ಆರ್, ಬಟ್ ವಿ ಕಾಂಟ್ ಸೇ ವೈ ಕಮ ಝೆಡ್ ಇಸ್ ಬಿಲಾಂಗ್ಸ್ ಟು ಆರ್. ಯಾಕೆ ಹೇಳಿ? ಯಾಕೆ ಅಂದರೆ ಎಕ್ಸ್ ಈಸ್ ವೈಫ್ ಆಫ್ ವೈ ಈಸ್ ವೈಫ್ ಆಫ್ ಝೆಡ್ ಸಮ್ ಒನ್ ಎಲ್ಸ್, ಆ ಥರ ಎಲ್ಲ ಹೇಳಕ್ಕೆ ಬರಲ್ಲ. ಹಾಗಾಗಿ ಇದು ಬಿಲಾಂಗ್ ಆಗಿರೋದೇ ಇಲ್ಲ. ಸೊ 2ನೇ ಡೆಫಿನೇಷನ್ ಪ್ರಕಾರ ಇದನ್ನು ನಾವು ಡೈರೆಕ್ಟಾಗಿ ಟ್ರಾನ್ಸಿಟಿವ್ ಅಂತ ಹೇಳ್ಬೋದು. ಯಾಕಂದರೆ ವಿ ಡೋಂಟ್ ವಾಂಟ್ ಟು ಪ್ರೂವ್ ದ್ಯಾಟ್ ಎಕ್ಸ್ ಕಮ ಝೆಡ್ ಇಸ್ ಬಿಲಾಂಗ್ಸ್ ಟು ಆರ್. ಇದನ್ನು ಪ್ರೂವ್ ಮಾಡೋ ಅವಶ್ಯಕತೆ ಇಲ್ಲ, ಡೈರೆಕ್ಟಾಗಿ ನಾವು ಹೇಳ್ಬೋದು. ಇದು ನಿಮಗೆ ಗೊತ್ತಾಗ್ತಿದೆಯಾ? ನೆನಪಿದೆಯಾ? ನೆನ್ನೆ ಹೇಳಿದ್ದು ನೆನಪಿಲ್ಲ ಅಂತ ಹೇಳಿದ್ರೆ ಆ ವಿಡಿಯೋನ ಒಂದು ಸಲ ನೋಡಿ, ನಿಮಗೆ ಗೊತ್ತಾಗುತ್ತೆ ನಾನು ಯಾಕೆ ಹಂಗೆ ಹೇಳ್ತಿದ್ದೀನಿ ಅಂತ. ಓಕೆ, ಸೊ ನೆಕ್ಸ್ಟ್ ಒನ್, ಎಕ್ಸ್ ಇಸ್ ಫಾದರ್ ಆಫ್ ವೈ. ಇದು ಕೂಡ ಸೇಮ್ ಕಾನ್ಸೆಪ್ಟೇ. ಎಕ್ಸ್ ಕಮ ಎಕ್ಸ್ ಇಸ್ ಬಿಲಾಂಗ್ಸ್ ಟು ಆರ್ ಅಂತೇಳಿ ಹೇಳಕ್ಕೆ ಬರಲ್ಲ, ಯಾಕಂದರೆ ಎಕ್ಸ್ ಇಸ್ ಫಾದರ್ ಆಫ್ ಎಕ್ಸ್ ಇಟ್ ಸೆಲ್ಫ್ ಅಂತ ಹೇಳಕ್ಕೆ ಬರಲ್ಲ. ಈಗ ಎಕ್ಸ್ ಕಮ ವೈ ಇಸ್ ಬಿಲಾಂಗ್ಸ್ ಟು ಆರ್ ಅಂದರೆ ಎಕ್ಸ್ ವೈನ ಫಾದರ್. ಹಾಗಾದರೆ ವೈ ಎಕ್ಸಿಗೆ ಏನು ರಿಲೇಷನ್ ಆಗುತ್ತೆ? ಸನ್ ಅಥವಾ ಡಾಟರ್ ಆಗುತ್ತೆ ಅಲ್ವಾ? ದೇರ್ ಫೋರ್ ವೈ ಕಮ ಎಕ್ಸ್ ಇಸ್ ಬಿಲಾಂಗ್ಸ್ ಟು ಆರ್ ಅಂತ ಹೇಳಬಹುದಾ? ಹೇಳೋಕ್ಕಾಗಲ್ಲ. ಯಾಕಂದರೆ ಎಕ್ಸ್ ಇಸ್ ಫಾದರ್ ಆಫ್ ವೈ, ಬಟ್ ವೈ ಇಸ್ ನಾಟ್ ಫಾದರ್ ಆಫ್ ಎಕ್ಸ್. ಹಾಗಾಗಿ ನೆಕ್ಸ್ಟು ಆದರೆ ಇದನ್ನು ಟ್ರಾನ್ಸಿಟಿವ್ ಅಂತ ಹೇಳ್ಬೋದು. ಯಾಕಂದರೆ ಎಕ್ಸ್ ಕಮ ವೈ ಇಸ್ ಬಿಲಾಂಗ್ಸ್ ಟು ಆರ್, ಬಟ್ ಇದನ್ನು ಟ್ರಾನ್ಸಿಟಿವ್ ಅಂತಲೂ ಹೇಳೋಕ್ಕಾಗಲ್ಲ. ಯಾಕಂದರೆ ಎಕ್ಸ್ ಕಮ ವೈ ಇಸ್ ಬಿಲಾಂಗ್ಸ್ ಟು ಆರ್, ವೈ ಕಮ ಝೆಡ್ ಇಸ್ ಬಿಲಾಂಗ್ಸ್ ಟು ಆರ್. ಅಂದರೆ ಎಕ್ಸ್ ವೈನ ಫಾದರ್, ವೈ ಝೆಡ್ನ ಫಾದರ್. ಹಾಗಾದರೆ ಎಕ್ಸಿಗೂ ಝೆಡ್ಗೂ ಏನು ರಿಲೇಷನ್? ಗ್ರ್ಯಾಂಡ್ ಪೇರೆಂಟ್ ರಿಲೇಷನ್. ಹಾಗಾದರೆ ದಿಸ್ ಇಸ್ ನಾಟ್ ಬಿಲಾಂಗ್ಸ್ ಟು ಆರ್, ಕರೆಕ್ಟಾ? ಇದು ಆರ್ಗೂ ಕೂಡ ಈಕ್ವಲ್ ಇರಲ್ಲ. ಓಕೆ, ಸೊ ಐ ಹೋಪ್ ದಿಸ್ ವಿಡಿಯೋ ಈಸ್ ಯೂಸ್ಫುಲ್ ಟು ಯು. ಇನ್ನೂ ಸ್ವಲ್ಪ ಇದೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ನಲ್ಲಿ, ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಟೇಕ್ ಕೇರ್, ಬಾಯ್, ಥ್ಯಾಂಕ್ ಯು.